ಹಲೋ ರೀ. ಹೇಳ್ರಿ. ಇದು ಯಾವ ನಂಬರ್? ಇದು ನಂದ ರಿಚಾರ್ಜ್ ಇಲ್ಲೇ ರೀ, ನಂದ ಫ್ರೆಂಡ್ ರೀ, ಇದು ಇಲ್ಲೇ ನಂದ್ರ ರಿಚಾರ್ಜ್ ತಲೆಗೈತ್ರಿ. ಓ ಹಂಗ. ಇದು ಸೇವ್ ಮಾಡ್ಲೇನ್ರಿ? ಹೆಂಗ್ ಮತ್ತ ಏನ್ರಿ ಈ ನಂಬರ್ ಸೇವ್ ಮಾಡ್ಲಿ? ನಿಮ್ ಫ್ರೆಂಡ್ ಇಲ್ರಿ, ಇದು ನಡೀತಿ ಇಲ್ಲೇ ನಮ್ ರೂಮ್ಮೇಟ್ ಅವರು ಅಡ್ವೊಕೇಟ್ ಅದಾರ ಅವ್ರು. ಅವ್ರದಾನ? ಹಾ ಓಕೆ. ಹಂಗ ಓಕೆ. ಹಂಗೆ ನಾ ಹಚ್ಲೇನ್, ಫೋನ್ ಹಚ್ಲೇನ್ ನಿಮ್ ನಂಬರ್? ಇಲ್ಲಿ ತಗೋರಿ, ಯಾವ ಇಲ್ಲೇ ಅದಾರ. ಈಗ ನಾನು ಅವ್ರ ಫೋನ್ ಹೆಚ್ಚಿನ ಮಾತಾಡ್ತೀನಿ. ಹಂಗೇನಿಲ್ಲ, ನಡೀತಿತ್ತು ನಡೀತೀನಿ, ಮಾತಾಡ್ತೀನಿ. ಫೈನ್. ಅಲ್ಲ ಆ ನಂಬರ್ ಹಚ್ಚಿದ್ರೆ ಕರೆಕ್ಟ್ ಆಗ್ತದ ಅಂತ ಹಿಂಗ್ ವಿಚಾರ ಮಾಡ್ಲಿರ್ತೇನೆ ಅಷ್ಟೇ, ಮತ್ತೇನಿಲ್ಲ. ಇಲ್ಲ ಹಂಗೇನ್ ಆಗಲ್ಲ ತಗೋರಿ. ಅಲ್ಲಿ ನಿಮಗೇನ್ ನಿಮ್ಮೇಲೆ ಚಾರ್ಜ್ ಇಲ್ರಿ, ಈಗ ಚಾರ್ಜ್ ಹಾಕಿನಿ ಅದನ್ನ. ಹಂಗ ನಿಮ್ಮೇಲೆ ಡೌಟ್ ಇಲ್ಲ ತಗೋರಿ, ನಿಮ್ಮೇಲೆ ಡೌಟ್ ಇಲ್ಲ, ಚಿಂತಿಲ್ಲ. ನಾವೀಗ ಆ ಸಿಸ್ಟಮ್ ಇನ್ನೊಂದ್ ಹೇಳ್ತೀನಿ ನೋಡ್ರಿ. ಇನ್ನೊಂದ್ರಿ, ನೀವ್ ಎಲ್ಲೇ ಮಾತಾಡಿ ಏನು FSL ಅಂತ ಒಂದ್ ಐತ್ರಿ, ಫಾರೆನ್ಸಿಕ್ ರಿವ್ಯೂ ಡಿಪಾರ್ಟ್ಮೆಂಟ್ ಇದ್ರಿ. ಏನದು? FSL ಅಂತ್ರಿ. FSL. ಓಕೆ. ಅದು ಫಾರೆನ್ಸಿಕ್ ಇದ್ರಿ. ಅದು ನೀವ್ ಅದ್ರೊಳಗ್ರಿ ಅಲ್ಲಿ ಅವ್ರು ಡಾಟಾ ಅನಾಲಿಸಿಸ್ ಮಾಡ್ತಾರ. ಇದು ಇವ್ರದೇ ಒರಿಜಿನಲ್ ಸೈಲಿಂದ ಹಿಡಿದು, ಟೆಕ್ಸ್ಟ್ ಲಿಂದ ಹಿಡಿದು, ವಾಯ್ಸ್ ಲಿಂದ ಹಿಡಿದು, ವಾಯ್ಸ್ ಮಾಡ್ಯುಲೇಷನ್ ಇಂದ ಹಿಡಿದು, ಮತ್ ಫೋಟೋ ಯಾವ್ದು ತಗೊಂಡು ಅದನ್ನ ಕ್ರಾಪ್ ಮಾಡ್ಯಾರೋ, ಎಡಿಟ್ ಮಾಡ್ಯಾರಿಲ್ಲೋ, ಅಥವಾ ಯೂಸ್ ಮಾಡ್ಯಾರಿಲ್ಲೋ, ಎಲ್ಲಾ ರಿಯಾಲಿಟಿ ಚೆಕ್ ಮಾಡದ ಕೋರ್ಟ್ ಇದ್ರೊಳಗಾರಿ. ಫೋರೆನ್ಸಿಕ್ ನೀವು ಡಿಪಾರ್ಟ್ಮೆಂಟ್ ಕೊಟ್ರ ಫೋಟೋ ಫೇಕ್ ಐತೋ ಅಥವಾ ಟ್ರೂ ಐತೋ, ನಮ್ ನೋಡಕ್ ಕಣ್ಣಿಗೆ ರಿಯಾಲಿಟಿ ನಂಗೆ ಕಾಣ್ತಿರ್ತೈತಿ. ಅದು ಫೇಕ್ ಐತೋ ಏನೈತೋ ಅಂತ ಗೊತ್ತಾಗದ ಅವು FSL ಕಳಿಸ್ತಾಗ್ರಿ. ಅದು DNA ಚೆಕ್ ಮಾಡಕ್ ಹೆಂಗ್ರಿ, ಹಂಗ ಅದು ಒಂದ್ ರೀತಿ, ಅದು ಅದ್ರಂದರಿ. ಯಾವ್ದು? ಇನ್ನೊಂದ್ ಯಾವ್ದು? DNA ರೀ. ಈಗ ನಿಮ್ಮದ ಒಂದು ಮಗು ಇರ್ತೈತಿ, ಆ ಮಗು ನಿಮ್ದು ಹೌದಲ್ಲ ಅಂತ ಕಂಡು ಹಿಡಿಯಕ DNA ಒಂದು ವರದಿಗೆ ಅಂತ ಕಳಿಸ್ತಾರೆ ಕೋರ್ಟ್ ಯಾವಾಗ್ಲೂ. ಆ ರೀತಿ ಹಂಗಾರಿ ಇದು. ನೀವ್ ಎಲ್ಲೇ ಮಾತಾಡಿರೋ ವಾಯ್ಸ್ ಇದು ಅವ್ರದ್ದೇ ಹೌದೋ ಅಲ್ಲ, ಅವರೇ ಮಾತಾಡಿದ ಹೌದೋ ಅಲ್ಲ ಅಂತ ಕಂಡು ಹಿಡಿದು ಕೊಡ್ತೈತೆ. ಅದು ಆತ್ರಿ. ಪ್ಲಸ್ ಈಗ ಆಂಡ್ರಾಯ್ಡ್ ಯಾರ್ಯಾರು ಯೂಸ್ ಮಾಡ್ತಾರಲ್ರಿ ಮೊಬೈಲ್, ಆಕ್ಚುಲಿ ಗೂಗಲ್ ಪೇ, ಫೋನ್ ಪೇ, ಅವ್ರದ್ದು ಜಾತಕ, ಕುಂಡ್ಲಿ ಎಲ್ಲ, ಲೊಕೇಶನ್ ಎಲ್ಲ ಎಂಡ್ ಟು ಎಂಡ್ ನಿಮ್ಗೆ ಎಲ್ಲ ಸರ್ವರ್ ಗೂಗಲ್ ಕಡೆ ಇರ್ತದೆ. ಆಕ್ಚುಲಿ ಇಲ್ಲಿನವ್ರು ನಮ್ಮವರು ಅವ್ರು ಹೈಯರ್ ಅಥಾರಿಟಿಲಿಂದ ಅಲ್ಲಿ ಪರ್ಮಿಷನ್ ತಗೊಂಡ್ ಅಲ್ಲಿ ಇನ್ಫಾರ್ಮೇಶನ್ ತಗೋಬೇಕು. ಅದು ಮಾಡಂಗಿಲ್ಲ ಕೆಲ್ಸ. ಅದು ಪ್ರಾಬ್ಲಮ್ ನಮ್ಮ ಇಂಡಿಯಾನಾಗ. ಆ ಸೈಬರ್ ಕ್ರೈಮ್ ಆಗಿತ್ತಲ್ಲ ನಮ್ದು, ಇದು housing.com ಬರೀ ಆಲ್ ಇಂಡಿಯಾ ಲೆವೆಲ್. ಅಲ್ಲಿ ಕೇಸ್ನಾಗ ಇವ್ರು ಏನ್ ಮಾಡ್ಯಾರಂದ್ರ, ಇಲ್ಲಿನವ್ರು ಕೈ ಎತ್ಬಿಟ್ರೆ ಔಟ್ಸೈಡ್ ಸ್ಟೇಟ್ ಕರ್ನಾಟಕ ರೀ, ನಾವೇ ಯಾಕೆ ತಲೆ ಕೆಡ್ಸ್ಕೋಬೇಕಂತೇಳಿ ಹಿಂಗ. ಎಲ್ಲದ್ ಹುಬ್ಳಿ ಧಾಡ್ ಇರ್ತಾರ, ನಾವ್ ಮಾಡ್ತೀವಿ, ನಾವು ಹುಬ್ಳಿ ಧಾಡ್ ಅಷ್ಟ ಬೌಂಡ್ರಿ ಅಂತಾರ ಅವ್ರು. ಹಿಂಗ ನೀವು ಹೊರಗಿಂದ ಆ ಕಡೆ ದೇಶ, ಆ ಕಡೆ ಪ್ರದೇಶ, ಎಲ್ಲೋ ತೆಲುಗು, ತಮಿಳ್ನಾಡು, ನಾರ್ತ್ ಕರ್ನಾಟಕ, ಅಲ್ಲಿದವ್ರ ಜೋಡಿ ವ್ಯವಹಾರ ಮಾಡಿ ನಮಗ್ ಗುದ್ದಾಡ್ರ ನಾಳೆ ಗುದ್ದಾಡ್ಕೊಂಡು ಕೊಡ್ಬೇಕು, ನಮ್ಗೆ ಹಿಂದಿ ಬರಂಗಿಲ್ಲ, ಕನ್ನಡ ಇಂಗ್ಲಿಷ್ ಬರಂಗಿಲ್ಲ ಅಂತಾರ ಅವ್ರು. ಹಿಂಗ ಬೇಸಿಕಲಿ ಈಗ ಇವೆಲ್ಲಪ್ಪ. ಅದಕ್ಕೆ ಏನಾಗದ, ಇವರು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹುಬ್ಳಿದವ್ರದವ್ರು ನಮ್ಮ ಆಕ್ಸೆಸ್, ಇವರು ಎಸ್ ಬ್ಯಾಂಕ್, ಕೋಟಕ್ ಮಹೀಂದ್ರದವ್ರ ಜೋಡಿ ಮಾತಾಡಿಲ್ಲ. ಅಲ್ಲಿ ನಡಕ್ ಇವು ಇಂಟರ್ನೆಟ್ ಕರ್ನಾಟಕ ಲೆವೆಲ್ನಾಗ ಏನ್ ಮ್ಯಾನೇಜ್ ಮಾಡ್ತಾರಲ್ರಿ, UPI ID ಅವೆಲ್ಲ, ಅವ್ರದೊಂದು ಟೀಮ್ ಇರ್ತದ ಕರ್ನಾಟಕ ಲೆವೆಲ್ನಾಗ. ನಂದು ಕೇಸ್ನಾಗ ಅವ್ರ ಜೋಡಿ ಮಾತಾಡ್ಕೊಂಡ್ ಏನೋ ಇದು ಡಿಸ್ಕಷನ್ ಮಾಡಿ, ನಮ್ಮ ಅಡ್ವೊಕೇಟ್ ಸಾವಿತ್ರಿ ಪಾಟೀಲ್, ನಮ್ಮ ಫ್ಯಾಮಿಲಿದವ್ರ ರಿಲೇಟಿವ್, ನಮ್ ಡ್ಯಾಡಿ ಹಿಡ್ಕೊಂಡ್ ಸತ ಹೇಳ್ತೀನ ಏನ್ ಮಾಡ್ಯಾರ ಅಂದ್ರ, ಅಲ್ಲಿ ಜಜ್ಮೆಂಟ್ ಎಲ್ಲ ತರ್ಸ್ಕೊಂಡ್ರ, ಕಾಗ್ನಿಸಬಲ್ ಅಫೆನ್ಸ್ ಅಂತೆಲ್ಲ ಮಾಡ್ಯಾರ, ಶ್ಯೂರಿಟಿ ತಗೊಂಡ್ ಇಷ್ಟ ಅಮೌಂಟ್ ಕೊಡ್ತೀವಂತ ಅಂದಾರ. ಅಲ್ಲಿ ಜಜ್ಮೆಂಟ್ ನಾಗ ನಮ್ಮ ಅಡ್ವೊಕೇಟ್ ಹೆಸರು ಹಾಕ್ಬೇಕಲ್ಲ, ಅದು ಹಾಕಿಲ್ಲ. ಅದೊಂದು ಪ್ಲಸ್ ಅಲ್ಲಿ ಅಡಿಷನಲ್ ಜಡ್ಜ್ ಅಂತ, ಅಡಿಷನಲ್ ಕೋರ್ಟ್ ಅಂತ ಮೆನ್ಷನ್ ಮಾಡ್ಯಾರ. ನಮಗಿಲ್ಲ ಅಂದವರು ಎಲ್ಲ ಹೈಕೋರ್ಟ್ ಅಂದಾರ. ಅದನ್ನ ಡಾಕ್ಯುಮೆಂಟ್ ಓದಿಲ್ಲ ನೆಟ್ಗ, ಅದ್ ಮ್ಯಾಲಿಂದ ಆ ಅಡಿಷನಲ್ ಜಡ್ಜು, ಯಾವ ಜಡ್ಜು, ಏ ಜಡ್ಜ್ ಅಂತ ಗೊತ್ತಿಲ್ಲ ನನಗೆ ಆಕ್ಚುಲಿ. ಇಲ್ಲೇ ತಳಗಿನ ಕೋರ್ಟ್ ಹೈಕೋರ್ಟ್ ಅಲ್ರಿ ಅದು. ನಮ್ಗೆ ಇವು ಹೈಕೋರ್ಟ್ ಅಂದ್ರ ನಾನು ಸುಮ್ಮನೆ ಮತ್ ಸುಪ್ರೀಂ ಕೋರ್ಟ್ ಅಂದ್ಕೊಂಡು ಸದ್ಯ ನಾ ಮತ್ ಕೋಟಕ್ ಮಹೀಂದ್ರ ಬ್ಯಾಂಕ್ದವರು, ಎಸ್ ಬ್ಯಾಂಕ್ದವ್ರ ಜೋಡಿ 1.5 ವರ್ಷ ಗುದ್ದಾಡಿ ನೋಡ್ಜುಡಿ ನಾ ಪರ್ಸನಲ್ ಆಗಿ. ಅಲ್ಲಿ ಯೂಟ್ಯೂಬ್ನಾಗ ಫುಲ್ ನಂದು ಅಕೌಂಟ್ನಾಗ ಅವ್ರ ಜೋಡಿ ಕಾಲ್ ಮಾತಾಡಿದ್ ಎಲ್ಲಾ ರೆಕಾರ್ಡಿಂಗ್ಸ್ ಹಾಕಿನಲ್ಲಿ, ಅವರು ಆಫೀಸರ್ಸ್ ಅವ್ರ ಜೋಡಿ ಈ ವಿಷಯ ಬಗ್ಗೆ, UPI ಬಗ್ಗೆ. ಆಮೇಲೆ ನಮ್ಮ ಕೋಟಕ್ ಮಹೀಂದ್ರ ಬ್ಯಾಂಕ್ ಬೆಂಗಳೂರು ಬ್ರಾಂಚ್ ಇದ್ದು ಅಲ್ಲಿ ಇನ್ನೂ ಶಿಫ್ಟ್ ಮಾಡ್ಸಿಲ್ಲ ಗುಲ್ಬರ್ಗಾಗ. ಅವ್ರ ಜೋಡಿ ಮಾತಾಡಿದ್ದೆಲ್ಲ ಆಗ್ಯದ, ಅವ್ರದ್ದು ರೆಕಾರ್ಡಿಂಗ್ ಅದ ಅಲ್ಲಿ. ಅವ್ರಂತಾರ, ನಿಮ್ ಅಕೌಂಟ್ ನಾವು ಕೋಟಕ್ ಮಹೀಂದ್ರ ಬ್ಯಾಂಕ್ ಅಕೌಂಟ್ ನಿಮ್ದು ಹ್ಯಾಂಡಲ್ ನಾ ಮಾಡಂಗಿಲ್ರಿ ಅಂತ ಅನ್ಲಿಕತ್ತಾರ ಅವ್ರು. ನಮ್ ಬ್ರಾಂಚ್ ಮ್ಯಾನೇಜರ್, ನಿಮ್ದೇನೋ ವರ್ಚುವಲ್ ಮ್ಯಾನೇಜ್ಮೆಂಟ್ ಅದ ರೀ, ಅವ್ರು ನೋಡ್ಕೋತಾರ ಅಂತ ಅನ್ಲಿಕತ್ತಾರ. ಈ ಕಳ್ಳ ಮಕ್ಕಳು ಹೆಂಗ್ ಕೋಟಕ್ ಮಹೀಂದ್ರ ಹೆಂಗ್ ಅದಾರ ಗೊತ್ತೇನ್ರಲ್ಲಿ,
ಇಲ್ಲಿ 1.14 lakhs ಅಲ್ಲಿ ರಿಕವರಿ ಮಾಡಿಸ್ಬೇಕ್ರಿ ಅಪೋಸಿಟ್ ಪಾರ್ಟಿ ಮತ್ತು ಬ್ಯಾಂಕ್ಲಿಂದ ಇದು ಮಾಡ್ಕೊಂಡು ವಾದ ವಿತರಣೆ ಮಾಡ್ಕೊಂಡು ಅವ್ರು ಮಾಡ್ಬೇಕು ನೆಟ್ವರ್ಕ್ನಾಗ ಅವ್ರ ಧರ್ಮ ಅದು ಆಕ್ಚುಲಿ ಮೀಡಿಯೇಟರ್ ಸೊಸೈಟಿನಾಗ ಅಮೆಝಾನ್ ಹೆಂಗ್ ಮಾಡ್ತಾರಲ್ಲ ಲಿಂದಿನ ಅವ್ರು ಮಾಡ್ಬೇಕು ಆಕ್ಚುಲಿ ಕರ್ಮದು ಅದು ಫಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ದು. ಅದು ಬಿಟ್ರೆ ಬ್ಯಾಂಕಿಂಗ್ ಅವ್ರ ಬ್ಯಾಂಕ್ನಾಗ ಮತ್ತಲ್ಲಿ ಇಂಟರ್ನಲ್ ಆಡಿಟರ್ಸ್ ಎಲ್ಲಾರು ಇರ್ತಾರ್ರಿ ಆಕ್ಚುಲಿ ಮ್ಯಾನೇಜ್ಮೆಂಟ್ ಬೇಕಿತ್ತಂದ್ರೆ ಎಕ್ಸ್ಟರ್ನಲ್ ಆಡಿಟರ್ ತರಿಸ್ಕೋಬೇಕು ಹಿಂಗದ. ಅದು ಬಿಟ್ರೆ ಮತ್ತೆ ಬ್ಯಾಂಕಿಂಗ್ ಎಕೋಸಿಸ್ಟಮ್ನಾಗ ಮತ್ತ ಅಲ್ಲಿ ನೆಟ್ವರ್ಕಿಂಗ್ ಇರ್ತದ್ರಿ ಅವ್ರದ್ದು ಸಮಾಜನಾಗ. ಅದು ಬಿಟ್ಟಾದ್ಮೇಲೆ ಸೈಬರ್ ಕ್ರೈಮ್ ಲೀಗಲ್ ಗವರ್ಮೆಂಟ್ ಇವ್ರು ಬರ್ತಾರ ಅವ್ರಿಗಿನ್ ಪ್ರದೇಶದವ್ರು ಎಕ್ಸ್ಟರ್ನಲ್ ಎಂಟಿಟೀಸ್ ಅಂತ ಹೇಳಿ. ಇವ್ರ ಮಕ್ಳು ಏನ್ ಮಾಡ್ರ ನಂದು ಫ್ಲಿಪ್ಕಾರ್ಟ್ ಅಕೌಂಟ್ ಅದ ರೀ ವೆಬ್ಸೈಟ್ನಾಗ. ಕೋಟಕ್ ಮಹೀಂದ್ರ UPI ID ಅದ ಅಲ್ಲಿ ನಂದು ಬ್ಯಾಂಕ್ ಅಕೌಂಟ್ ಅದ. ನನಗೆ ಹೇಳಿಲ್ಲ ಕೇಳಿಲ್ಲ ಮಾಡಿಲ್ಲ ಏನು ಮಾಡಿಲ್ಲ. ಅಲ್ಲಿ ಫ್ಲಿಪ್ಕಾರ್ಟ್ನಾಗ ನಂದು UPI ID ಕೋಟಕ್ ಮಹೀಂದ್ರ ತಾವ ಹಾಕಾರಲ್ಲಿ ತಾವ ಇದು ಡಿಸಿಷನ್ ಮಾಡ್ಕೊಂಡು ನಮಗ್ ಕನ್ಫರ್ಮೇಶನ್ ತಗೋಬೇಕಿಲ್ರಿ ಅಲ್ಲಿ UPI ID ಹಾಕ್ಬೇಕು ಹಾಕ್ಬಾರ್ದು ಅಂತೇಳಿ ಫ್ಲಿಪ್ಕಾರ್ಟ್ ವೆಬ್ಸೈಟ್ನಾಗ. ಈಗ ನಂದು ಫ್ಲಿಪ್ಕಾರ್ಟ್ ಹ್ಯಾಕ್ ಆತಂದ್ರೆ ಅಕೌಂಟ್ ಅಲ್ಲಿ UPI ID ನಮ್ದೆಲ್ಲ ಡೀಟೇಲ್ಸ್ ಆಲ್ರೆಡಿ ಎಲ್ಲ ಹೋಗ್ಯದ. ಈಗ ಆಲ್ರೆಡಿ ಆಧಾರ್ ಕಾರ್ಡ್ ಬ್ಲಾಕ್ ಮಾರ್ಕೆಟ್ನಾಗ ಹೋಗ್ಯದ ಆಲ್ರೆಡಿ. ಸಿಮ್ ಕ್ಲೋನಿಂಗ್ ಆತಂತಂದ್ರೆ ಗೋವಿಂದ. ಆಮೇಲೆ ನಮ್ದು ಕೋಟಕ್ ಮಹೀಂದ್ರ FD ಅಲ್ಲಿ ಅಕೌಂಟ್ ಹೆಂಗದಂದ್ರ ಅಲ್ಲಿ ಫ್ಲೆಕ್ಸಿ FD ಅದ ರೀ. ನಿಮ್ದು ಸೇವಿಂಗ್ಸ್ ಅಕೌಂಟ್ FD ಅಕೌಂಟ್ ಲಿಂಕ್ಡ್ ಇರ್ತದ. ಇಲ್ಲಿ ನಿಮ್ ಸೇವಿಂಗ್ಸ್ ಅಕೌಂಟ್ನಾಗ 1 ಲಕ್ಷ ಏನಂದ್ರ ನಿಮ್ಗ ವಿಡ್ರಾಲ್ ಅಂತ ಹೇಳಿ ಆರ್ಡರ್ ಬಂತಂತಂದ್ರ ನಿಮ್ ಅಕೌಂಟಿಗೆ UPI ID ಲಿಂದ ಬಂತಂದ್ರ ನಿಮ್ ಸೇವಿಂಗ್ಸ್ ಅಕೌಂಟ್ ನ ಬರೀ 60,000 ಇತ್ತಂದ್ರ 40,000 ರೂಪಾಯಿ ನಿಮ್ದು FD ಲಿಂದ ಕಟ್ ಮಾಡಿ ಕಳಿಸ್ತದ ಫ್ಲೆಕ್ಸಿ FD ಅಂತ ಹೇಳಿ ಹಿಂಗ. ಯಾಕಂದ್ರ ಲಿಂಕ್ಡ್ FD ಅಂತ ಮಾಡಿರ್ತಾರ ಕೋಟಕ್ ಮಹೀಂದ್ರದವ್ರು ಹಿಂಗ್ ಮಾಡ್ಯಾರ್ರಿ. ಈ ಇನ್ಫಾರ್ಮೇಶನ್ ನಮಗ್ ರಿಸ್ಕ್ ಬಗ್ಗೆ ನಮ್ ಬ್ರಾಂಚ್ ಮ್ಯಾನೇಜರ್ ಅವರು ಹೇಳಿಲ್ಲ, ಕಸ್ಟಮರ್ ಫೇಸಿಂಗ್ ಅಕೌಂಟ್ ಮ್ಯಾನೇಜ್ಮೆಂಟ್ ಅವರು ಹೇಳಿಲ್ಲ, ವರ್ಚುವಲ್ ಮ್ಯಾನೇಜರು ಹೇಳಿಲ್ಲ, ಯಾರು ಹೇಳಿಲ್ಲ. ನಾವು ಸ್ವಂತ ತಿಳ್ಕೊಂಡು ಅನಾಲಿಸಿಸ್ ಮಾಡಿದ್ಮೇಲೆ UPI ಬಗ್ಗೆ ತಿಳ್ಕೊಂಡ ಮೇಲೆ ಫ್ಲೆಕ್ಸಿ FD ನಮ್ದು ಕೋಟಕ್ ಮಹೀಂದ್ರ ಎಸ್ ಬ್ಯಾಂಕ್ ಅಕೌಂಟ್ ಮೇಲೆ ಹೆಂಗ್ ಇಂಪ್ಯಾಕ್ಟ್ ಆಗ್ತದೆ ಅಂತ ಅನಾಲಿಸಿಸ್ ಮಾಡಿದ ಮೇಲೆ ಗೊತ್ತಾಗಿದ್ದು ಒಳಗಿಂದ ರಾಧ ಅಂತ. ಆಮೇಲೆ ಮತ್ತೆ ಇಮಿಡಿಯೇಟ್ ಫಸ್ಟ್ ಕೆಲಸ ಏನ್ ಮಾಡಿದೆ ಅಂದ್ರೆ ನಂದು ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಕೌಂಟ್ ಮತ್ತು ಕೋಟಕ್ ಮಹೀಂದ್ರ ಉಳ್ಕಿದ್ ಯಾವ ಅವಲ್ರಿ ಎಲ್ಲ UPI ಅಕೌಂಟ್ಸ್ ಎಲ್ಲ ಬ್ಲಾಕ್ ಮಾಡಿದಾನೆ. ಫಸ್ಟ್ ಕೆಲಸ ಅದು ಆಕ್ಚುಲಿ. ನಂದು ಬರೀ ಒಂದ ಅಕೌಂಟ್ಗೆ UPI ID ಎನೇಬಲ್ ಅದ ಫೆಡರಲ್ ಬ್ಯಾಂಕ್. ಅದ್ರೊಳಗೆ ಇಟ್ಟಿದ್ದ ಅಮೌಂಟ್ ಅಷ್ಟಂದ್ರೆ ಬರೀ 10,000 ರೂಪಾಯಿ 5, 6, 7 ಈಗ 4,000 ರೂಪಾಯಿ ಅದು ಅಷ್ಟೇ. ಯಾಕಂದ್ರೆ ಅಲ್ಲಿ ನಮ್ದು ಆಧಾರ್ ಕಾರ್ಡ್ ನಂಬರ್ ಫುಲ್ ದಿವಾಳಿಗೆ ಇಟ್ಬಿಟ್ರೆ ಆಲ್ರೆಡಿ. ಆಮೇಲೆ ಇಲ್ಲಿ ಜೆಸ್ಕಾಮ್ದವ್ರು 500 ರೂಪಾಯಿ ಅದಕ್ಕೆ ಮಾಡ್ಯಾರ ಗೊತ್ತೇನ್ರಿ, ಹೆಂಗ್ ಮಾಡ್ಯಾರ ಗೊತ್ತೇನ ಇಲ್ಲಿ ಸ್ಕೀಮ್. ಅದೇ ಸೇಮ್ ನೆಟ್ವರ್ಕ್ ದವರ UPI ನೆಟ್ವರ್ಕ್ ಮನಿ ಕಳ್ರ ಏನ್ ಮಾಡ್ಯಾರ ಅಂದ್ರ ನನ್ನ ಆಧಾರ್ ನಂಬರ್ ಚೇಂಜ್ ಮಾಡ್ಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡ್ಯಾರ ಎಲೆಕ್ಟ್ರಿಸಿಟಿ ಬಿಲ್ ಫಿಕ್ಸ್ಡ್ ಪ್ರೈಸ್ 500 ರೂಪಾಯಿ ಹಾಕಿ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಇತ್ತಂದ್ರ 500 ರೂಪಾಯಿ ಫ್ರೀ ಅಂತ ಕೊಡ್ತಾರಂತ. ಹಿಂಗ ಸುಮ್ನೆ ಗೌರ್ಮೆಂಟ್ ಹೆಸರು ಯೂಸ್ ಮಾಡಿ ಕರ್ನಾಟಕ ಅಂತ ಹೇಳಿ ಸುಮ್ನೆ ಸಿಕ್ಕೋರ್ ಹೆಸರು ಯೂಸ್ ಮಾಡೋದು. ಕರ್ನಾಟಕ ಗೌರ್ಮೆಂಟ್ ಅಂದೆ, ಜೆಸ್ಕಾಮ್ ಪ್ರೈವೇಟ್ ಕಂಪ್ನಿ ಅಂದೆ, ಲೀಗಲ್ ಅಂದೆ ಸುಮ್ನೆ. ಅವ್ರು ಯಾವ ಮಕ್ಕಳು ಎಲ್ಲಿದವರು ಯಾವ ಎಂತವ್ರು ಎಲ್ಲಿನವ್ರು ಯಾವ ಸಮಾಜದವರು ಏನ್ ಐಡಿಯಾನೇ ಇಲ್ಲ ನಮ್ಗೆ. ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ಯಾರ್ದೋ ಹೆಸರು ತೊಗೊಳೋದು, ಯಾರ್ದೋ ಜೆಸ್ಕಾಮ್ ಅಂದೆ, ಕರ್ನಾಟಕ ಗೌರ್ಮೆಂಟ್ ಅಂದೆ, ಚೀಫ್ ಮಿನಿಸ್ಟರ್ ಹೆಸರು ಅಂದೆ, ಅವ್ರದಂದೆ ಇವ್ರದಂದೆ ತಗೊಂಡೆ ಗದ್ದಲ ಮಾಡೋದು ಒಟ್ಟ. ಈಗ ನಾನು ಅಲ್ಲಿ ಆಧಾರದ ಮಾಸ್ಕ್ಡ್ ಅನ್ಮಾಸ್ಕ್ಡ್ ಅಂತ ಬಂದ್ ಈ ಮಾಸ್ಕ್ಡ್ ಅಂತ ಮಾಡ್ಯಾರ ಆಮೇಲೆ ಕಳ್ರ. ಯಾಕಂದ್ರೆ ಅದ್ ಮೊದ್ಲೇ ಅನಾಲಿಸಿಸ್ ಮಾಡ್ಬೇಕಾಯ್ತಲ್ರಿ ಅವ್ರು. ಅದು ಆಧಾರ್ ನಂಬರ್ ಅಷ್ಟು ಇಂಪಾರ್ಟೆಂಟ್ ಇತ್ತಂದ್ರ ಸಾಫ್ಟ್ವೇರ್ ಡಿಸೈನಿಂಗ್ ನಾಗ ಆರ್ಕಿಟೆಕ್ಚರ್ನಾಗ ಅಷ್ಟು ಕ್ರಿಟಿಕಲ್ ಇನ್ಫಾರ್ಮೇಶನ್ ಇತ್ತಂದ್ರ ಅದು ಏನ್ ಮಾಡ್ಬೇಕಂದ್ರ ಪ್ರೈಮರಿ ಕೀ ಅಂತ ಇದು ಮಾಡ್ಬೇಕ್ರಿ. ಅದು ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ಅಂತ ಮಾಡ್ಬೇಕು ಅವ್ರು ಆಕ್ಚುಲಿ. ಎಲ್ಲಾ ದಿವಾಳಿಗೆ ಆದ್ಮೇಲೆ ಅನ್ಮಾಸ್ಕ್ಡ್ ಆಧಾರ್ ನಂಬರ್ ಅಂತ ಕೊಡ್ಲಿಕತ್ತಾರ. ಇದು ಮೊದ್ಲೇ ಅನಾಲಿಸಿಸ್ ಮಾಡ್ಬೇಕಾಯ್ತಲ್ಲ ಇವ್ರು. ಇದ್ರ ಬಗ್ಗೆ ನಾನು ಆಧಾರ್ ಸಿಸ್ಟಮ್ ಅವ್ರ ಇಮೇಲ್ ID ತಗೊಂಡು ಸೆಂಟ್ರಲ್ ಆಫೀಸ್ದವ್ರಿಗೆ ಮೇಲ್ ಕಳ್ಸಿನ, ನಿಮ್ದು ಸಿಸ್ಟಮ್ ಡಿಸೈನ್ ನಾಗ ಇಶ್ಯೂ ಅದರಿ, ಹಿಂಗ ಇಂತ ಹಲ್ಕಡಿಗಿರಿ ಕೆಲಸ ಮಾಡಿದ್ರೆ ಎಲ್ಲಾ ದಿವಾಳಿಗೆ ಮಾಡಿ ಹೋಗ್ತೀರಿ ಅಂತೇಳಿ ಹಿಂಗ. ಆಮೇಲೆ ಇವ್ರು ಗವರ್ಮೆಂಟ್ ಹೆಸರು ಇಟ್ಕೊಂಡು ಆಧಾರ್ ಸಿಸ್ಟಮ್ UID ಅಂತ ಇಟ್ಕೊಂಡು ಹಿಂಗ್ ಮಾಡೋರು. ಅಂದ್ರೆ ಇಲ್ಲಿ ನಾ ಆಧಾರ್ ನಂಬರ್ ನಮ್ ರಿಲೇಟಿವ್ ನಮ್ ಕಾಕದವ್ರು ಅವ್ರ ಅಂದ್ರ ಹೊಸ ಆಧಾರ್ ನಂಬರ್ ತಗೋಂತಂದ್ರ ಆಕ್ಚುಲಿ ಹೊಸ ನೀವು ನಮ್ದು ಕೊಟ್ಟಿದ್ ನಂಬರ್ 3435 ಎಂಡಿಂಗ್. ನಾ ಯಾಕೆ ಚೇಂಜ್ ಮಾಡ್ಬೇಕಂತ ತಿಳ್ಕೊಂಡ್ ಬ್ಯಾಡ ಅಂತ ಬಿಟ್ಟೆನ. ಈಗ ಚೇಂಜ್ ಮಾಡ್ಬಾರ್ದು ಅಂತ ಹೇಳಿ ಇವ್ರ ಏನ್ ಮಾಡ್ಯಾರ ಜೆಸ್ಕಾಮ್ ಬಿಲ್ ಜುಡಿ ಟೈಪ್ ಮಾಡ್ಯಾರ ಮಕ್ಕಳು ಕಳ್ರ ಹಿಂಗದು. ಯಾಕಂದ್ರೆ 500 ರೂಪಾಯಿ ಬೇಕಂದ್ರೆ ನೀವು ಆಧಾರ್ ನಂಬರ್ ಸೇಮ್ ಇಟ್ಕೊಂಡು ಅದೇ ಕಂಟಿನ್ಯೂ ಮಾಡ್ರಿ, ಇಲ್ಲಪ್ಪ ಅಂದ್ರೆ ಬಿಲ್ ಹಾಕ್ತಿವಿ ಜಡಿಚು ನಾವು ಹಿಂಗ. ಅದ್ ಚೇಂಜ್ ಆಧಾರ್ ನಂಬರ್ ಚೇಂಜ್ ಮಾಡ್ಬೇಕಂದ್ರೆ 1 ತಿಂಗಳ ತನಕ ಅವ್ರು ಟೈಮ್ ತಗೋರು. ಅದ್ ಎಷ್ಟು ತಗೋತಾರ ಗೊತ್ತಿಲ್ಲ. ನಾನು ಇನ್ನೂ ಆಧಾರ್ ಕಾರ್ಡ್ 200 ರೂಪಾಯಿ ಕೊಟ್ಟಿ ನಾನು ಆನ್ಲೈನ್ ಬುಕ್ ಮಾಡಿದ್ದು, ಇನ್ನೂ ತನಕ ನನಗೆ ಅದು ಕಾರ್ಡ್ ಬಂದಿಲ್ಲ.
ನಾ ಜೆರಾಕ್ಸ್ ಕಾಪಿ ತಗೊಂಡ್ ಅದ ಒರಿಜಿನಲ್ ಅಂತೇಳಿ ಯೂಸ್ ಮಾಡ್ಲಿಕತ್ತೀನಿ ಹೋದಲ್ ಬಂದಲ್ಲಿ. ಹಿಂಗ ಇವ್ರೀಗ ಮಾಡ್ಲಿಕ್ಕೆ ನೆಟ್ಟ ಕೆಲಸ ಬರಂಗಿಲ್ರಿ ಇವ್ರಿಗೆ. ಇವ್ರೇನ್ ಅದಾರಲ್ರಿ, ನಿಮ್ ಧ್ವನಿ ಕೇಳಿಸ್ಕೊಳ್ತ್ರಿ, ನಿಮ್ ಧ್ವನಿ ಏನು ಕೇಳಿಸ್ಕೊಳ್ತ, ಏನ್ ಹೇಳಿಕತ್ತೀರಿ? ಹಾ ಹಂಗ ಈಗ ನೋಡ್ರಿ ಇಲ್ಲಿ ಜಸ್ಕಾಂ ಬಿಲ್ ನಾಗ ಸುಮ್ನೆ ನಮ್ ಕಡೆ ಲಕ್ಷಾನ್ಗಟ್ಲೆ ಅಮೌಂಟ್ ಅದ ಅಂತ ಹೇಳಿ ಇನ್ನೊಂದ್ ಮನಿ ಹೊಸ ಬಿಲ್ಡಿಂಗ್ ಕಟ್ಟಿಸಬಾರ್ದು ಅಂತ ಹೇಳಿ ಇವ್ರ ಏನ್ ಮಾಡ್ತಾರಂದ್ರ ಪರ್ ಕನೆಕ್ಷನ್ ಗೆ 500 ರೂಪಾಯಿ ಬಿಲ್ ಹಾಕೋರು ಇವ್ರು, ಫಿಕ್ಸ್ಡ್ ಪ್ರೈಸ್. ಸುಮ್ನೆ ಖಾಲಿ ಪಿಲಿ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೆ. ಇವೆಲ್ಲ ಅದಕ್ಕ ಇವ್ ಪೊಲಿಟಿಕಲ್ಸ್ ಲಫಡ ಮಾಡ್ತಾರ ಅಂತ ತಿಳ್ಕೊಂಡು ಅದಕ್ಕೆ ಒಂದ್ ಪ್ರಾಪರ್ ಸಿಸ್ಟಮ್ ಇಟ್ಕೊಂಡು ಹೋಗ್ಬೇಕ್ರಿ ಇವ್ರಿಗೆ ಜಡಿಯವ್ರು. ಈಗ ನಿಮಗ್ ಕಾಂಟ್ಯಾಕ್ಟ್ ಮಾಡಿ ಏನ್ರ ಮಾಡಿ ಮಾತಾಡ್ಸಿದ್ರೆ ನಮ್ಗೆ ಹೇಳ್ರಿ. ಯಾಕಂದ್ರೆ ಅದು ಬಿಲ್ ಏನ್ ಮಾಡ್ತಾರಲ್ರಿ ಅವೆಲ್ಲ ಕಸ್ಟಮೈಸ್ಡ್, ಹೈಪರ್ ಕಸ್ಟಮೈಸೇಷನ್ ಮಾಡಿ ಮಾಡ್ತಾರ. ಈಗ ಹೆಂಗ್ ಫ್ಲಿಪ್ಕಾರ್ಟ್ ನಾಗ ನಂದು ಕೋಟಕ್ ಮಹೀಂದ್ರ UPI ID ನನ್ ಕನ್ಸೆಂಟ್ ಯೂಸ್ ಮಾಡ್ಲಾರ್ದನ್ನ ಅಲ್ಲಿ ಹಾಕ್ಯಾರಲ್ರಿ, ಅಂತ ಕೆಲಸ ಮಾಡೋರು ಇವ್ರು ಕಾಳ್ರು ಓಸು ಮಂದಿ. ಹಂಗಿತ್ತಪ್ಪ ಅಂದ್ರೆ ನೀವ ಮಾಡ್ಬಿಡ್ರಲ್ಲ, ನಮ್ದೆಲ್ಲ ಓಸು ಆಸ್ತಿ ಗೀಸ್ತಿ ಬರೋದು ನಿಮಗ ಕೊಟ್ಬಿಡ್ತೀವಿ, ನೀವ ದಿವಾಳಿ ಮಾಡ್ಕೊಂಡ್ ಕೂಡ್ಬಿಡ್ರಿ. ನಿಮ್ ಕಡೆ ಯಾಕೆ ಬರ್ಬೇಕು? ಹಂಗಿತ್ತ ನಮ್ ಮಠದ ಸಿಸ್ಟಮ್ ಹೋಗ್ತಿದ್ನಲ್ಲ, ನಿಮ್ ಕಡೆ ಯಾಕೆ ಬರ್ಬೇಕನ? ನಮ್ ಬ್ಯಾಂಕ್ ಅಕೌಂಟ್, ನಮ್ ಕಸ್ಟಮರ್ ID, ಕಸ್ಟಮರ್ ಓರಿಯೆಂಟೆಡ್ ಬ್ಯಾಂಕಿಂಗ್ ಅಂತ ಯಾಕೆ ಮಾಡ್ಕೊಡ್ಬೇಕು ಇವ್ರಿಗೆ? ಸಮಾಜದ ಮಾಡ್ಬೇಕಲ್ಲ. ಸುನೀಲ್ ಲಿಂಗನಹಳ್ಳಿ ಸತ್ತೋರ್ ಅಕೌಂಟ್ ಅಂತ ಮಾಡ್ಬೇಕಾಯ್ತಂಗ. SBI ಅವ್ರು ಮಾಡ್ಲಿಕತ್ತಾರಲ್ಲ ಕಳ್ಳ ವ್ಯವಹಾರ, ಬ್ಯಾಂಕ್ ಬ್ರಾಂಚ್ ಇಟ್ಕೊಂಡು. ಇದು ಬಾಳ ಹೊಳಗೇರಿ ಹೋದ್ರಿ, ಹೊಳಗೇರಿ ಸಿಸ್ಟಮ್ ಅದ. ಅದಕ್ಕ ಏನಂತೀನಿ, ಅದಕ್ಕ ನಾವೊಂದು ಟೀಮ್ ಆಗ್ತಿವಂದ್ರ ನಾವ್ ಯಾರ್ದು ಮಾತು ಕೇಳಬಾರ್ದು. ಹೊರಗಿನವ್ರ ಮಂದಿ ನಮ್ ಪರವಾಗಿ ಅದು ಒಗ್ಗಟ್ಟತನ ಫುಲ್ ಸ್ಟ್ರಾಂಗ್ ಇಡ್ಬೇಕು. ಅವ್ರಿಗೆ ಏನಂದ್ರು ಕೇಳಿ ನಾವ್ ಅನಾಲಿಸಿಸ್ ಮಾಡಿ ನಿರ್ಧಾರ ತಗೋಬೇಕು, ನೆಕ್ಸ್ಟ್ ಸ್ಟೆಪ್ ತಗೋಬೇಕು ನಾವು. ನೀವು ಆ ಹಂತನಾಗ ಅದಿರಿ ಬಿಡ್ರಿ, ಆಲ್ಮೋಸ್ಟ್ 99% ಅದಿರಿ. ಬಟ್ ಆದ್ರೂ ಸ್ವಲ್ಪ ಬಿಟ್ ಕೊಡ್ತೀರಿ ನೀವು, ಅದ್ ಬಿಡ್ಬೇಡ್ರಿ ಒಟ್ಟ. ಅದ್ ಬಿಟ್ರ ಅಂತ ತಿಳ್ಕೋರಿ. ನಾವು ಸ್ವಲ್ಪ ಬಿಡ್ಬೇಕಾಗದ್ರಿ, ಯಾಕಂದ್ರ ಮೂಲ ಪ್ರೊಸೀಜರ್ ಹಂಗ ಐತ್ರಿ. ಅದು ಅಲ್ಲ ಪ್ರೊಸೀಜರ್ ಪ್ರಕಾರ ಹೋಗಿಲ್ಲ ಅಂದ್ರೆ ನಾವು ಇದಾಗ ಏನು ಮಾಡಕ್ಕಾಗಲ್ರಿ. ನಾವು ಇದಾಗ ತಪ್ಪ ನಮ್ನಾಕ್ ಆಗಿರ್ತೀರಿ, ಅಲ್ಲೋ ಪ್ರೊಸೀಜರ್ ಗೊತ್ತಿಲ್ಲ ಯಾಕೆ ಬರ್ತೀರಿ ಇಲ್ಲ ಅಂತಾರ. ಅಲ್ಲ ಜಡ್ಜ್ ಲಿಂದ ಅಲ್ಲ, ಇವ್ರು ಜಡ್ಜ್ ಹಿಡ್ಕೊಂಡ ಜಡ್ಜ್ ಲಿಂದ ನಿಮಗ್ ಇದು ಮಾಡ್ತಾರ. ಯಾಕಂದ್ರ ನೀವು ಜಡ್ಜ್ ಹೆದರ್ತೀರಿ ಅಂತ ಗೊತ್ತಿರ್ತದ ಅವ್ರಿಗೆ. ನಾವ್ ಹೆದರಂಗಿಲ್ಲಲ್ಲ, ಪೊಲಿಟಿಷಿಯನ್ಸ್ ಯಾರು ಹೆದರಂಗಿಲ್ಲ. ನಾವ್ ಕ್ವಶನ್ ಹಾಕ್ತಿವಿ ನಾವು. ನೀವು ಅಲ್ಲಿ ಹೆದರ್ತೀರಿ. ನೀವು ಗ್ರಾಜುಯೇಷನ್ ಮುಗಿಸಿ ಈಗ ಪಾಸ್ಔಟ್ ಆಗಿರ್ತೀರಿ, ಯಂಗ್ ಜನರೇಷನ್. ನೀವು ಅವ್ರಿಗೆ ಹೆದರ್ತೀರಿ. ಅದಕ್ಕ ಅವ್ರೇನ್ ಮಾಡ್ತಾರ, ಈ ಕಳ್ಳ ಮಂದಿ ಜಡ್ಜ್ ಹಿಡ್ಕೊಂಡು ಅವ್ರಲಿಂದ ನಿಮಗ್ ಜೋರ್ ಮಾಡ್ತಾರ. ಗೊತ್ತಿಲ್ರಿ ಹಿಂಗದ. MS ಪಾಟೀಲ್ ನಾ ಎದಕ್ ಬರ್ತೀನಂದ್ರ ಅವ್ರು ನಮ್ ಪರವಾಗಿ ನಿಲ್ತಾರಂದ್ರ ಅಷ್ಟ ಬರ್ತೀನ, ಇಲ್ಲಂದ್ರ ಮತ್ ಬ್ಯಾರೆಯವ್ರು ಹಿಡಿತೀನ ಪೊಲಿಟಿಷಿಯನ್ಸ್ ಸೀದಾ. ಹಿಂಗ ಗೊತ್ತಿಲ್ರಿ. ಯಾಕಂದ್ರ ಕಿವಿನಾಗ ಹೂ ಇಡೋರ್ ಬಾಳ ಮಂದಿ ಜಗತ್ನಾಗ, ಹೆಚ್ಚಿಗೆ ಮಂದಿ ಅವರ. ನಮ್ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಬಿಟ್ಟಿಲ್ಲ, ನಮ್ ತಮ್ಮದವ್ರಿಗೆ ಬಿಟ್ಟಿಲ್ಲ, ನಮ್ ಡ್ಯಾಡಿದವ್ರಿಗೆ ಬಿಟ್ಟಿಲ್ಲ. ಅವ್ರು ಹಿಡ್ಕೊಂಡ ನಮ್ಗ ರೊಕ್ಕ ಚಿಡ್ಲಿಕತ್ತಾರ, 500 ರೂಪಾಯಿ ಜಸ್ಕೊಂಡ್ ಬಿಲ್ ಕೊಡ್ರಿ ಅಂತೇಳಿ. ಏನ್ ಮಾಡ್ತೀರಿ? ಹೆಂಗದ ನೋಡ್ರಿ ಸಿಸ್ಟಮ್. ನಮ್ ಫ್ಯಾಮಿಲಿದವ್ರು ಹಿಡ್ಕೊಂಡ್ ಬಂದಾರ. ಹೊರಗಿನವ್ರು ಬಿಡ್ರಿ, ನಮ್ ನೇಬರ್ ಅವ್ರಿಗೆ ಬಿಡ್ರಿ, ನಮ್ ಫ್ಯಾಮಿಲಿ ಮನೆಯಾಗಿನವ್ರು. ಇನ್ನು ಮದ್ವಿ ಮಾಡ್ಕೊಂಡ್ರೆ ಹೆಂಡತಿದು ತ್ರೂಲಿನ್ ಏನೇನು ಆಟ ಮಾಡ್ತಾರ ಗೊತ್ತಿಲ್ಲ. ಇನ್ನು ಹಲ್ಕಟ್ ಸೊಳ ಮಕ್ಕಳ ಸಿಸ್ಟಮ್ ಇವ್ರು. ಅದಕ್ಕ ಹೊರಗಿನವ್ರು ಸಮಾಜದವ್ರು, ಬ್ರಾಹ್ಮಣರು, ಲಿಂಗಾಯತರವ್ರು ಹೊರಗಿನ ಸಮಾಜದವ್ರಿಗೆ ಕೊಡಂಗಿಲ್ಲ. ಅವ್ರವ್ರಾಗ ಬ್ರೀಡಿಂಗ್ ಮಾಡ್ಕೊಂಡ್ಬಿಡ್ತಾರ. 10 ಮಂದಿ ಹುಟ್ಸೋದು, 20 ಮಂದಿ ಹುಟ್ಸೋದು. ಅಲ್ಲೇ ಕೋರ್ ಇರ್ತಾವಲ್ರಿ ಸಮಾಜಗಳು. ಅವ್ರ ಹೊರಗೆ ಆ ಕಡೆ ಈ ಕಡೆ ಕೊಡಂಗಿಲ್ಲ. ನಮ್ಮಂತವ್ರ ಅಷ್ಟ ಹೊರಗ್ ಬೀಳ್ತಾವ ರೊಕ್ಕದ ಆಸೆಗೆ. ಹಿಂಗದು. ಈಗ ಮತ್ ನಾವ್ ಬ್ಯಾಂಕ್ ಸಿಸ್ಟಮ್ ಬಂದಿದ್ದ ಅದ ಆಸೆಗಲ್ರಿ, ಬ್ಯಾಂಕ್ ನೌಕರಿ ಅಂತೇಳಿ ನಮ್ ಫಾದರ್. ಹಿಂಗ್ರಿ ಅದು ಸಿಸ್ಟಮ್. ಅವ್ರ ರೊಕ್ಕ ಕಾಸೆ ಬೆಳಂಗಿಲ್ಲ. ಅವ್ರ ನೆಟ್ವರ್ಕ್ ಇರ್ತದ, ಅವ್ರಿಗೆ ಏನ್ ಬೇಕು, ಬೇಕು, ಸಿಗ್ತದ ಅವ್ರ ನೆಟ್ವರ್ಕ್ಲೆ. ಅಕ್ಕಿ ಬ್ಯಾಳಿ ಮುಗಿದೋಯ್ತು, ಟೆನ್ಷನ್ ಫ್ರೀ. ಹಿಂಗ ಅವ್ರ ಪೆಟ್ರೋಲ್ ಏನ್ ಖರ್ಚು, ನೆಟ್ವರ್ಕ್ ಏನ್ ಬೇಕೋ ಅವ್ರು ತರಿಸ್ಕೋತಾರ. ಅಕ್ಕಿ ಬ್ಯಾಳಿ ಮಾರಿ, ಹೆಚ್ಚಿಗೆ ಉತ್ಪಾದನೆ ಮಾಡಿ. ಹೆಂಗದು. ಈಗ ಚೀಫ್ ಮಿನಿಸ್ಟರ್ ಅವರೆಲ್ಲ ಮತ್ತೆ ಗವರ್ಮೆಂಟ್ ಆಫೀಸರ್ಸ್ ಅವ್ರೇನ್ ರೊಕ್ಕ ಯೂಸ್ ಮಾಡ್ತಾರೇನ್ರಿ? ಅವ್ರ ನೆಟ್ವರ್ಕ್ ಇರ್ತದ, ಅವ್ರಲಿಂದ ಅಕ್ಕಿ ಬ್ಯಾಳಿ ಬರ್ತದ, ಪೆಟ್ರೋಲ್ ಬರ್ತದ, ಅವ್ರ ಲೇನ್ದೇನ್ ಮಾಡ್ತಾರ. ಅದು ಲೇನ್ದೇನ್ ಮಾಡ್ಕೊಂಡು ಇಂಟರ್ ಡಿಸ್ಟ್ರಿಕ್ಟ್, ಇಂಟರ್ ಸ್ಟೇಟ್ ಲೇನ್ದೇನ್ ಮಾಡ್ಕೊಂಡು ಅವ್ರು ಇದು ಮಾಡ್ಕೋತಾರ ಡೈರೆಕ್ಟ್. ಬ್ಯಾಂಕ್ ಸಿಸ್ಟಮ್ ಬೇರೆ, ಇವ್ರ ಸಿಸ್ಟಮ್ ಬೇರೆ ಇಲ್ಲಿ. ಹಿಂಗದು. ಅವ್ರ ಜೀವನಕ್ಕೆ ಮತ್ತೆ ಅವ್ರು ಹಿಂಗಾಗಿ ಇಷ್ಟ ದೇಶನ ಹಾಳು ಮಾಡಿ ಇದು ಮಾಡಿಟ್ಟಿದ್ರು. ಅಲ್ಲ, ಅವ್ರ ಪೂರ್ತಕ ಆರಾಮ ಅದ. ಇದು ಬ್ಯಾಂಕಿಂಗ್ ಸಿಸ್ಟಮ್ ಬಾ ಹೊಲಗಿರದ ರೀ. ಯಾಕಂದ್ರ ಇವ್ರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ. ಆಮೇಲೆ UPI ಆನ್ಲೈನ್ ಬ್ಯಾಂಕಿಂಗ್ ಅಂತೂ ಇನ್ನು ಹೊಲಸೋದು.
ಭಾರಿ ಹೊಲಸ್ ಸಿಸ್ಟಮ್ ಅದು. ಯಾಕಂದ್ರ ಅಲ್ಲಿ ಹೇಳೋರ್ ಕೇಳೋರ್ ಯಾರು ಇಲ್ಲ. ಈ ಸುನಿಲ್ ಹಿಂಗನಹಳ್ಳಿ ಪರ್ಸನ್ ಅದಲ್ರಿ, ನೀವ್ ಬ್ಯಾಂಕ್ ಮ್ಯಾನೇಜರ್ ಜೋಡಿ ಮಾತಾಡಿದ್ರ ಅವಂದ್ ಆನ್ಲೈನ್ ಅಕೌಂಟ್ ಮಾಡ್ಯಾರಿ, ಯಾರೋ ಬೆಂಗಳೂರದವ್ರು ಮಾಡ್ಯಾರ, ನಮ್ಗೆ ಗೊತ್ತಾಗಿಲ್ಲ ಅಂತಾರ ಅವ್ರು ಬ್ಯಾಂಕ್ ಮ್ಯಾನೇಜರ್. ನಿಮ್ದು ಅದೇ ಪ್ರಾಬ್ಲಮ್ ಆಗ್ಯದ ಈಗ ಅಲ್ಲಿ ಧಾರವಾಡನಾಗ. ಆಯ್ತಾಯ್ತ್ರಿ, ಈಗ ನೆಕ್ಸ್ಟ್ ಏನ್ ಮಾಡೋದು ಹೇಳ್ರಿ ನಾವು. ನೆಕ್ಸ್ಟ್ ಅವ್ರದ್ದು ಏನಂದ್ರ ಅಲ್ಲಿ ಸಮಾಜದವ್ರು ಇರ್ತಾರ, MS ಪಾಟೀಲ್ ಅಂತವ್ರು ನಡಕ್ ಬರ್ಬೇಕು. ನಾವ್ ಏನ್ ಮಾಡ್ಬೇಕಂದ್ರ ಈ ಪ್ರೊಸೆಸ್ ಏನದಲ್ರಿ, ಇದು ನಮ್ ಸಾವಿತ್ರಿ ಪಾಟೀಲ್ 2023 ಕಾಂಟ್ಯಾಕ್ಟ್ ಮಾಡಿದ್ದನ, ಅವಾಗ ಮುಗಿಬೇಕಾಯ್ತು. ಇನ್ನೂ ಬಗೆಹರಿದಿಲ್ಲ ಅಂದ್ರ ಇದು ಸಿಸ್ಟಮ್ ಖರಾಬ್ ಅದ. ಅಂದ್ರ ನಾವೇನ್ ಮಾಡ್ಬೇಕಂದ್ರ ನಾವ್ ಚತುರ ಆಗ್ಬೇಕು. ಹೆಂಗಂದ್ರ ಅವನಿಗ ಕರೆಸ್ಕೊಂಡು ಮಾತಾಡ್ಬೇಕು. ಮತ್ ಇದ್ದಿದಂಗ ಹೇಳಪ್ಪ ಸಮಾಜ. ನಾನೇನ್ ಮಾಡಕತ್ತೀನ್ರಿ, ಕರ್ಕೇಳೋ ಸಲುವಾಗಿ ತಾಳ್ಮೆ ಕಾಯಕತ್ತೀನಿ. ನೀವಂದ್ರ ಕರ್ಕೇಳಿಲ್ಲ, ಕರ್ಸಿದ್ದೀನಿ ಅಂತ ಹೇಳಿ ನೀವಂದ್ರ ಕರ್ಕೇಳಿಲ್ಲ. ನನ್ನ ಕಡೆ ಟ್ರೈ ಮಾಡಾತು, ಬಾಬಾ ರಾಜ ಟೈಮ್ ಕೊಟ್ಟನ್ರಿ. ಈಗ ಟೈಮ್ ನಾವೀಗ ನೀವು ಈ ತರ ಮಾತಾಡಿದ್ರಿ, ನೀವು ಮಾತಾಡಿದ್ರಿ, ಈಗ ನಾವು ಮಾತಾಡೀವಿ, ನಾವು ನಮ್ಮ ಟೈಮಿಗೆ ಕೇಳೋವ. ನೀವೇನ್ ಮಾಡ್ಬೇಕಂದ್ರ ಈಗ ಬರ್ತಾನ ಅಂದನಲ್ರಿ, ಈ ಕಾಲ್ ರೆಕಾರ್ಡಿಂಗ್ ಆನ್ಲೈನ್ ಕುತ್ಕೊಂಡ್ ಕೇಳ್ತಿರ್ತಾರ ಈಗ ಆನ್ ದ ರಿಯಲ್ ಟೈಮ್ ನಾಗ. ಅಷ್ಟು ಹೊಲಸು ಮಾತಾಡೋರು ಕೇಳ್ತಿರ್ತಾರೆ ಈಗ ರಿಯಲ್ ಟೈಮ್ ಈಗ ಕುತ್ಕೊಂಡ ಆನ್ಲೈನ್ ಆಸ್ ಈಗ ರಿಯಲ್ ಟೈಮ್ ಟೆಕ್ನಾಲಜಿ ಮಾತಾಡ ಕಡಿಮೆ ಮಾಡ್ರಿ, ಅವ್ರಿಗೆಲ್ಲ ಗೊತ್ತಾಗುತ್ತೆ. ಮತ್ತೆ ಹಂಗಿತ್ತಂದ್ರ ಅದಕ್ಕೆ ಹೇಳಿದೀನಿ, ಕಡಿಮೆ ಮಾಡ್ಬೇಕು ನಾವು. ಫೇಸ್ ಟು ಫೇಸ್ ಟೆಕ್ನಾಲಜಿ ಈಗ ನಮ್ಮ ಮನೀಗ ಕೋರ್ ಅರ್ಥ ಆಗ್ತಿರಿ ನನಗ. ನೀವೇನ್ ಹೇಳತ್ತೀರಿ, ನಾವು ನೀವೇನೇ ಮಾತಾಡಿದ್ರೆ ಅವ್ರಿಗೆ ನಿಮ್ದೆಲ್ಲ ಯಾಕೆ ಮಾಡಿ ಕೇಳಕತ್ತಾರ ಅಂತ ಹೇಳ್ತೀರಿ ನೀವು. ಹಾಕಲ್ಲ, ಅದು ಆಂಡ್ರಾಯ್ಡ್ ಸಿಸ್ಟಮ್ ಹಂಗದ, ಬೋಗೋ ಸಿಸ್ಟಮ್. ಅದು ಪ್ರೈವಸಿ ಇಲ್ರಲ್ಲಿ ಆಂಡ್ರಾಯ್ಡ್ ನಾಗ. iOS ಐಫೋನ್ ಅದಲ್ರಿ, ಅದೊಂದ ಉಳಿದ ಸಿಸ್ಟಮ್ನಾಗ. ಅದು ತಗೋಬೇಕಂದ್ರ ನೀವು 1 ಲಕ್ಷ ಮೊಬೈಲ್ ಕೊಟ್ಟು ಅಮೌಂಟ್ ಕೊಟ್ಟು ಮೊಬೈಲ್ ತಗೋಬೇಕಂತಾರ ಇಂಡಿಯನ್ ಗವರ್ಮೆಂಟ್ ದವ್ರು. ಹಿಂಗದು ಅಲ್ಲಿ ಗವರ್ಮೆಂಟ್ ಹೊಲ್ಸದ ಇಲ್ಲಿ ಸಿಸ್ಟಮ್ ಕಂಟ್ರಿನಾಗ. ಅದ ಪ್ರಾಬ್ಲಮ್ ಇಲ್ಲಿ ಮೇನ್. ಈಗ ಲೋಕಾಯುಕ್ತದವ್ರು ರೇಡ್ ಆಗಿತ್ರಿ ನಮ್ಮ ಮನಿಗ ಬೆಂಗಳೂರಿನಾಗ. ಅಲ್ಲಿ ಆಫೀಸರ್ಸ್ ಬಂದವರು ಫಸ್ಟ್ ಬಂದ ಮೇಲೆ ಏನಂದ್ರ ಗೊತ್ತೇನ್ರಿ, ನಿಮ್ಮೆಲ್ಲಾ ಮೊಬೈಲ್ಸ್ ಸ್ವಿಚ್ ಆಫ್ ಮಾಡ್ರಂದ್ರ. ಫಸ್ಟ್ ಕರ್ನಾಟಕ ಬೆಂಗಳೂರು ಗವರ್ಮೆಂಟ್ ಲೋಕಲ್ ಫಸ್ಟ್ ಮನಿಗ್ ಬಂದ ಮೇಲೆ ಅವ್ರ ಏನಂದ್ರ ನಿಮ್ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡ್ರ ಅಂದ್ರು. ಹಿಂಗವ ಅದು. ಇವೆಲ್ಲ ಚತುರ ಆಗ್ಬೇಕ್ರಿ. ಇಲ್ಲಿನವರು ಧಾರವಾಡದವರು ತಿಳ್ಕೊಬೇಕು. ಏನಂದ್ರ ಅವ್ನಿಗೆ ಕರ್ಸ್ಕೋಬೇಕು, MS ಪಾಟೀಲ್ ಅವ್ರ ಜೋಡಿ ಮಾತಾಡ್ಸ್ಬೇಕ್ರಿ. ಮಾತಾಡ್ಸಿ ಅವ್ರ ಮಂದಿ ಅವ್ರದ್ದು ನೆಟ್ವರ್ಕ್ ಇರ್ತದ ಸತ್ತೂರ್ದ. ಅವ್ರೇನು ಎಲ್ಲೂ ಹೋಗಂಗಿಲ್ರಿ. ನೀವು ಬ್ಯಾರೆ 1 ಕೋಟಿ ಕೊಟ್ಟು ಆಂಧ್ರ ಪ್ರದೇಶ ಹೋಗಂದ್ರು ಹೋಗಂಗಿಲ್ಲ ಅವ್ರು, ಯಾಕಂದ್ರ ಸತ್ತೂರ್ ಬೇಕಂತಾರ ಅವ್ರ ಮಂದಿ. ಹಂಗದು ಅಲ್ಲಿ ಮಂದಿದವ್ರು ಇರ್ತಾರ. ಅವ್ರ ಜೋಡಿ ಮಾತಾಡಿ DC ಆಫೀಸ್ನಾಗ ಕರೆಸಿ ಅವ್ರ ಜೋಡಿ ಮಾತಾಡಿ ಕರೆಕ್ಟ್ ಕ್ಲಾರಿಟಿ ಇಟ್ಕೊಂಡು ಪೇಪರ್ ವರ್ಕ್ ಮಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಫಸ್ಟ್ ಡಿಸ್ಕಷನ್ ನೀವು ಮಾಡ್ಕೋರಿ. ಆಮೇಲೆ ನನ್ನ ಜೋಡಿ ಫೋನ್ ನಾವ್ ಮಾತಾಡೋಣ. ಅಲ್ಲೇ ನೀವೇನ್ ಮಾಡ್ಬೇಕಂದ್ರ ಸ್ಪಾಟ್ನಾಗ ಅವನಿಗೆ ಹೌಸ್ ಅರೆಸ್ಟ್ ಮಾಡಿಸ್ಬೇಕು. ಪ್ಲಸ್ ಇಲ್ಲಪ್ಪಾ ಅಂತಂದ್ರ ಜೈಲ್ನಾಗ ಇಡಿಸ್ಬೇಕು. ಇಲ್ಲ ಅಂದ್ರ ಏನ್ ಪದ್ಧತಿ ಅದ ಅದ್ ನೋಡ್ಕೊಂಡ್ ಮಾಡ್ಬೇಕ್ರಿ. ಇದು ಪ್ರೊಸೆಸ್ ಆಕ್ಚುಲಿ ಇದ್ದತನ. ಯಾಕಂದ್ರ ಇವ್ರು ಇಂಥ ಪರಿ ಕಾಳು ವ್ಯವಹಾರ ಮಾಡ್ತಾರಂತಂದ್ರ ಅಲ್ಲಿ ಅವನಿಗಲ್ರಿ, ಅಲ್ಲಿ ಮ್ಯಾನೇಜರು, ಅವರು SBI ಮ್ಯಾನೇಜರು, ಅಲ್ಲಿ ಉಳ್ಕಿದವ್ರು ಎಲ್ಲಾರು ಹಿಡ್ಕೊಂಡ್ ಹಾಕ್ಬೇಕಿಲ್ಲಿ ಹೌಸ್ ಅರೆಸ್ಟ್ ಅಂತೇಳಿ. ಅಂದ್ರೆ ಲೈನ್ ಮೇಲೆ ಇರ್ತಾರ ಅವ್ರು. ಇಲ್ಲಾಂದ್ರೆ ಏನ್ ಮಾಡ್ತಾರ ಗೊತ್ತೇನ್ರಿ, ನಾ ಚೆನ್ನಿಗ ರಾಜ, ನಾ ಮಂಗಳೂರ್ನಾಗ ಕೂಡ್ತೀನಿ, ಮಂಗಳೂರ್ನಾಗ ಕೂತ್ಕೊಂಡು ನಾವ್ ಏನಂದ್ರ ಝೊಮ್ಯಾಟೊ ಮಾರಿ ತಿಂಗಳ 80,000 ರೂಪಾಯಿ ಗಳಿಸ್ತೀನಿ ಅಂತಾರ ಅವ್ರು ಮಂದಿ, ಕಾಳ್ರ ಮಂದಿ. ಬಿಟ್ಟಿ ರೊಕ್ಕ ಗೊತ್ತಿಲ್ರಿ. ಹಿಂಗದು ಹೇಳೋರಿಲ್ಲ ಕೇಳೋರಿಲ್ಲ. ಯಾರ್ದೋ ರೊಕ್ಕ ಎಲ್ಲಿಂದ ಬರ್ತದ ಕಳ್ರ. ಹೆಂಗ ಕೊಡೋರ್ ಯಾರೋ ತಗೊಳೋರ್ ಯಾರೋ, ನಾವ್ ಬಕರಗಳು ಇಲ್ಲಿ ಇಂಥವ್ರ ಕಡೆ ಸಿಕ್ಕೊಂಬಿದ್ದು. ಇವ್ರು ಧಾರವಾಡದವ್ರು ಪ್ರಾಪರ್ ವ್ಯವಹಾರ ಮಾಡ್ತಾರ ಅಂತ ತಿಳ್ಕೊಂಡು ಇವ್ರ ಜೋಡಿ ವ್ಯವಹಾರ ಮಾಡಿವಿ. ಇವ್ರು ಅಲ್ಲಿ ಕೊಲಾಬರೇಷನ್ ಇಟ್ಕೊಂಡು ಇಂಥ ಹಲ್ಕಡಿಗಿರಿ ಕೆಲಸ ಮಾಡೋರು ಇವ್ರು ಮಂದಿ ಸುಮ್ನೆ. ಸೊ ಹಿಂಗದ. ಈಗ ಅದಕ್ಕೆ ಏನ್ ಮಾಡ್ಬೇಕಂದ್ರ ಅವ್ರೀಗ ಈಗ ಬರ್ತಾನಲ್ಲ, ಬಂದಾಗ ನೀವು ಪೊಲೀಸ್ ಬಂದೋಬಸ್ತ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಕರೆಕ್ಟ್ ಆಗಿ ಆಧಾರ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಪೊಲೀಸ್ ಬಂದೋಬಸ್ತ್ ಮಾಡ್ಬೇಕು. ಕಂಪ್ಲೇಂಟ್ ಕೊಟ್ರೆ ಇವನ್ ಕಂಪ್ಲೇಂಟ್ ಕೆಲಸ ಮಾಡದಲ್ರಿ ಪೊಲೀಸರು. ಮಾಡ್ಬಿಡ್ತಾರೆ ಅವ್ರಿಗೆ. ನಾ ಅಂತಂದ್ರ ಹಂಗ್ ಪೂರ್ತಿ ಹಂಗಿರಂಗಿಲ್ಲ. ಪೊಲೀಸ್ ನೆಟ್ವರ್ಕ್ ದವ್ರ ಸಿವಿಲ್ ಡ್ರೆಸ್ ನಾಗ ಆಲ್ರೆಡಿ ಅವ್ರದ್ದು ಟಿಕಾನ ಇಷ್ಟೆಲ್ಲಾ ಫ್ರಾಡ್ ಮಾಡಿದಾವ. ಅವನ ಸೇಫ್ಟಿಗೆ ಅವೆಲ್ಲ ಪೊಲೀಸರ್ ಅವ್ನ ರೊಕ್ಕ ಕೊಟ್ಟಿಟ್ಕೊಂಡಿರ್ತಾನ, ವಕೀಲರು ರೊಕ್ಕ ಕೊಟ್ಟಿಟ್ಕೊಂಡಿರ್ತಾನೆ. ಎಷ್ಟು ಬೇಕಲ್ಲ ಇಟ್ಕೊಂಡೇ ಇರ್ತಾರ ಅವ್ರಿ.
ಅದು ಕರೆಕ್ಟ್. ಈಗ ಅದಕ್ಕ ನೀವ್ ಒಂದೇ ದಿನದಾಗ ಹಂಗೆಲ್ಲ ಆಗಲ್ರಿ. ಅವೆಲ್ಲ ನೀವ್ ಹೇಳಿದಂಗ್ ಪ್ರೊಸೀಜರ್ ಆಗೋದಿಲ್ರಿ. ಕಾನೂನಲ್ಲಿ ಪ್ರೊಸೀಜರ್ ಬೇರೆ ನಾವ್ ಬರ್ಬೇಕು, ಬಂದ ಮಾತಾಡ್ಬೇಕು, ಆಮೇಲೆ ನಾವ್ ರೆಕಾರ್ಡ್ ಮಾಡ್ಕೊಂತೀವಿ, ಆಮೇಲೆ ನೀವ್ ಅಷ್ಟ್ ಮಾಡುವಷ್ಟ್ನಾಗ ಅವ ಹಾಂಗ್ಕಾಂಗ್ ನಾಗ ಹೋಗಿ ಮಜಾ ಮಾಡ್ತಿರ್ತಾನೆ, ನಮ್ ರೊಕ್ಕ ಎಲ್ಲ ಓಡಾಯಿಸಿ ಅವ್ರ ಟೀಮ್ದವ್ರು. ಹಂಗಲ್ರಿ, ಹಂಗಂಗ ಹೋಗಿತ್ತಂದ್ರ ಇಷ್ಟ್ ವರ್ಷ ಯಾಕೆ ಇರ್ತಿದ್ ನಾವ್ ಯಾವಾಗ ಹೋಗಿರ್ತಿದ್ದವ. ಅಲ್ಲ ಅದು ಹೋಗಿಸ್ಬೇಕಂದ್ರ ಅದು ಹೋಗಿಸ್ಬೋದು. 5 ವರ್ಷದಿಂದ ನಿಮಗಿಂದ ಇದ್ದು ಈಗ ಅಕಸ್ಮಾತ್ ನಾನು ನೋಟಿಸ್ ಕಳ್ಸಿದ ತಕ್ಷಣ ನೆಕ್ಸ್ಟ್ ಡೇನ ಹೋಗ್ಬಿಡ್ತದ. ಹಂಗಂಗ ಹೋಗ್ಬೇಕಾಗಿತ್ತಂದ್ರ ಅದು ಹೇಳ್ತೀನಲ್ರಿ, ಅದು ಡಿಸ್ಕಷನ್ ನಾವು ಅದಲ್ಲ, ನಾವು ಫುಲ್ ಮಾಡ್ಬೋದು. ಬಟ್ ನಮ್ದು ಏನ್ ಲಕ್ಷ್ಯ ಇರ್ಬೇಕಂದ್ರ, ನಮ್ದು ಮಾರ್ಗ ಏನಿರ್ಬೇಕಂದ್ರ ಅವ ಬರ್ತಾನಂತಂದ್ರ ನೀವ್ ಒಂದ್ ನೋಡ್ರಿ ಸರ, ಒಂದ್ ನಮಗ ಹೇಳ್ರಿ, ಒಂದ್ ನಮಗಾರ ಕೆಲ್ಸ ಮಾಡಕ್ ಬಿಡ್ರಿ, ಇಲ್ಲ ನೀವಾರ ಮಾಡ್ರಿ. ನೀವ ಹೇಳಕತ್ರೆ ನಮಗ್ ಕೆಲಸ ಮಾಡಕ್ ನಿಜವಾಗ್ಲೂ ತೊಂದ್ರೆ ಆಗಕತ್ತದ್ರಿ. ಇಲ್ಲ ನಾವ್ ಹೇಳಿದ್ ನೀವ್ ಕೇಳಂಗಿದ್ರ ಕೇಳ್ರಿ, ಇಲ್ಲ ಅಂದ್ರ ನೋಡ್ರಿ ನೀವು ನಿಮಗ್ ಇಷ್ಟ ನಮ್ ಸರ್ ಜೊತೆ ನಾವ್ ಮಾತಾಡ್ಬಿಡ್ರಿ ನೀವರೇ. ನಾವ್ ಸರ್ ಹೇಳ್ತಾರ ಅಂತ ನಾ ಹೇಳ್ತಿರ್ತೀನಿ, ನೀವ್ ಒಟ್ಟ ನಿಮ್ದೇ ಹೇಳಕ್ ಹೋಗ್ತೀರಿ. ನಾವ್ ಲಾ ಹಂಗಿಲ್ರಿ, ಲಾ ಪ್ರೊಸೀಜರ್ ಹಂಗಿಲ್ಲ. ಅರ್ಥ ಮಾಡ್ಕೋರಿ ನೀವು. ಲಾ ಪ್ರೊಸೀಜರ್ ನೀವ್ ಹೇಳ್ದಂಗಿತ್ತಂದ್ರ ನಿಮ್ ನ್ಯಾಯ ಯಾವಾಗ ಸಿಕ್ತಿತ್ತು. ನಿಮ್ಗೆ ಯಾಕೆ 5 ವರ್ಷ ಕಷ್ಟ ಆಗ್ತಿತ್ತು ನಿಮಗ? 5 ವರ್ಷ ಯಾಕೆ ಕಷ್ಟ ಆಗ್ಯದ ಗೊತ್ತೇನ್ರಿ? 5 ವರ್ಷ ಎದಕ್ ಕಷ್ಟ ಆಗ್ಯದಂದ್ರ ಇಲ್ಲಿ ಕರ್ನಾಟಕ ಧಾರವಾಡ ಸಿಸ್ಟಮ್ ಹೊಲಸೋದು. ಇಲ್ಲಿ ನಾವೇನ್ ಕರ್ನಾಟಕ ಧಾರವಾಡ ಬಿಟ್ಟಿಗೆ ನಾವೇನ್ ಫಾರಿನ್ ಕಂಟ್ರಿ ನಾವು ಇದ್ರಾಗದೀವಿ ಏನ್ರಿ ನಾವ? ಇಲ್ಲ, ನೀವು ಅವ್ರು ಹಾಕೋಬಾರ್ರಿ. ಅದ ಹೇಳಿದ್ರೆ ಅಲ್ಲಿ ಕೇಳ್ರಿ ಬಸವರಾಜ್ ಕೇಳ್ರಿ. ಅಲ್ರಿ ನೀವ್ ಹೇಳೋದಕ್ ನಾ ಕೇಳಕತ್ತೀನ್ರಿ, ನೀವ್ ಅರ್ಥ ಮಾಡ್ಕೇರಿ, ಸಿಚುವೇಶನ್ ಅರ್ಥ ಮಾಡ್ಕೊರಿ. ನಾವು ಹುಬ್ಳಿ ಧಾರವಾಡ ಆಗಿರೋದು, ನೀವು ಅಲ್ಲೇ ಆಗಿರೋದು, ಸಿಚುವೇಶನ್ ನೋಡಿರಿ, ನೀವು ಅದ್ರ ಬಗ್ಗೆ ತಿಳ್ಕೊಂಡಿರಿ. ಈ ಸಡನ್ಲಿ ನೀವ್ ಈ ದಿನ 1.5 ತಿಂಗಳ ನಿಮ್ಮ ಟೈಮ್ ಕೊಟ್ಟೆ, ನೀವೇನ್ ಅವ್ನ್ ಕರೆಸ್ಲಿಲ್ಲ. ಅಟ್ಲೀಸ್ಟ್ ನಾನ್ ಸಿಗಲ್ಲ ಜನ ಸುಮ್ ಇರ್ಬೇಕ್ರಿ ಒಂದ್ ಸ್ವಲ್ಪ ನೀವು. ಅಲ್ಲ ನೀವ್ ಮಾಡ್ರಿ, ಬಟ್ ನಾ ಏನಂತೀನಂದ್ರ ಈ ಸತ ಬರ್ತಾನ. ನೀವ್ ಏನಂತೀರಿ ಅದ ಹೇಳ್ತೀರಿ, ನಿಮ್ ಪ್ರಾಬ್ಲಮ್ ನಾ ಇಲ್ಲ ಅಂತ ಹೇಳಿ ಎಲ್ಲದಕ್ಕೂ ಓಕೆ ಅಂತ ಹೇಳಿ ನೀವು ಸ್ವಲ್ಪ ಸಮಾಧಾನ ಇರ್ರಿ. ನೀವ್ ಈಗ ಹೇಳೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ರಿ. ಸ್ಪಾಟ್ ಅಲ್ಲಿ ಬಂದಾಗ ಸಮಸ್ಯೆ ಪರಿಹಾರ ಆಗ್ತದ. ಮಾತಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಂಗಿತ್ತಂದ್ರ ಜಗತ್ತಲ್ಲಿ ಎಲ್ಲಾರು ಮಾತಾಡ್ತಾನೆ ಇದ್ಬಿಡ್ತಿದ್ರು. ಅಲ್ಲ ನೀವೇನ್ ಮಾಡ್ಬೇಕಂದ್ರ ನಾ ಏನ್ ಹೇಳಿ ನಾವ್ ಏನಾರ ಮಾಡ್ಬೇಕನ್ನಂಗಿತ್ತಂದ್ರ ನಾವ್ ಒಕ್ಕಲಿಕಿನ 3 ವರ್ಷ ಕಷ್ಟಪಟ್ಟು ಕಲಿತಿದ್ದಿಲ್ಲ. ನಾನು ಒಕ್ಕಲಿಕಿನ 3 ವರ್ಷ ಕಲ್ತು 3 ವರ್ಷ ಪ್ರಾಕ್ಟೀಸ್ ಮಾಡ್ತಿದ್ದಿಲ್ಲ ರೀ ನಾನು. ಈಗ ಲಾ ನನಗ್ ಗೊತ್ತಿದ್ದಕ್ಕ ನಾನು ಹೇಳಕತ್ತೀನಿ ನಿಮ್ಗೆ. ಅದಕ್ಕ ನಾನ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಆಗಷ್ಟು ಇಷ್ಟ ಹೆಲ್ಪ್ ಮಾಡೀನಿ ನಾನು. ನೀವು 4 ವರ್ಷದಿಂದ ಮಾಡದೇ ಇರೋದನ್ನ ನಾನ್ ಮಾಡೀನಿ ಅದನ್ನ. ಅದ್ರ ಮ್ಯಾಗಾದ್ರೆ ನಂಬಿಕೆ ಇಡ್ರಿ. ಇಲ್ಲ ಅದ್ರ ನಂಬಿಕೆ ಇಲ್ಲಂದ್ರೆ ನಿಮಗ್ ಇಲ್ಲ ಅಂದ್ರೆ ನೀವು ಬೇರೆ ಯಾರನ್ನ ನೋಡ್ಕೋರಿ, ನಾನ್ ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನೀವು ಬೇರೆದಾಗ ವಕೀಲರ ತಕ್ಕ ಹೋದ್ರೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಅದೇ ಮಾನವೀಯತೆ ದೃಷ್ಟಿಯಿಂದ ಮಾಡ್ತೀನಿ ನಾನು. ಅಲ್ಲ ನಾನ್ ಆಕ್ಚುಲಿ ಫ್ಯಾಕ್ಟ್ ಹೇಳ್ತೀನಿ ಬಸವರಾಜ್ ಕೇಳ್ರಿ. ನಾ ಬಂದಿದ್ದ ಮೇನ್ ಕಾರಣ MS ಪಾಟೀಲ್. ಫ್ಯಾಕ್ಟ್ ಹೇಳ್ತೀನಿ. MS ಪಾಟೀಲ್ ಸರ್ ಓಕೆ, ನಾನು ಅದೇ ಹೇಳ್ತೀನಿ. ರೂಲ್ಸ್ ಅದಾವ್ರಿ, ಅವೆಲ್ಲ ಫಾಲೋ ಮಾಡ್ಬೇಕ್ರಿ. ನೀವ್ ಹೇಳ್ದಂಗ ಆಗೋದಿಲ್ರಿ ಲಾ ರೀ. ಅಲ್ಲಿ ಕೇಳ್ರಿ MS ಪಾಟೀಲ್ದವ್ರೆ ಹೇಳ್ತಾರ, ಲಾ ಚೇಂಜ್ ಮಾಡ್ಬೇಕಂದ್ರ ನಾವ ನಿಂತು ಮಾಡ್ಬೇಕಂತಾರ ಅವ್ರು, ಬೇರೆಯವ್ರು ಬರಂಗಿಲ್ಲ ಅಂತಾರ ಅವ್ರು. ಹಿಂಗ ನೀವು ಯಾವ ಪೊಲಿಟಿಷಿಯನ್ಸ್ ಎಲ್ಲ ಹೋದ್ರು ಅವ್ರು ಮಾಡಂಗಿಲ್ಲ ಅಂತಾರ. ಯಾಕಂದ್ರೆ ನೀವೇನ್ ರೂಲ್ಸ್ ಮಾಡ್ತಿರಲ್ಲ ಎಲ್ಲ ಅವ್ರ ಅಗೇನ್ಸ್ಟ್ ಇರ್ತದೆ. ನಾ ಏನಂತೀನಂದ್ರ MS ಪಾಟೀಲ್ ಅವ್ರ ಜೋಡಿ MS ಪಾಟೀಲ್ ಅವ್ರ ಜೋಡಿ ಮಾತಾಡ್ತೀನಿ ಇಮಿಡಿಯೇಟ್ ನಾಳೆ ಮಾತಾಡ್ತೀನಿ. ಯಾಕಂದ್ರೆ ನೀವು ಸುಮ್ನೆ ನೀವು ಒಬ್ಬರ ನಿಂತಲ್ಲೂ ರೋಲ್ಸ್ ಹಚ್ಕೊಂಡು ಹೋದ್ರ ಆಗಂಗಿಲ್ಲ. ಹೇಳ್ತೀನಿ ಕೇಳ್ರಿ, ಇವ್ರು ಯಾರು ಬರಂಗಿಲ್ಲ. ಇವ್ರು ಸರ್ ನಾ ಮುಂದಿದ್ರ ಸರ್ MS ಪಾಟೀಲ್ ಸರ್ ಜೊತೆ ಸರ್ ಹಿಂದಿರ ಸರ್ ನನಗ ನೀವ್ ನಿಂತ ಅಲ್ಲ ನೀವು ಇಂಡಿವಿಜುವಲ್ ಹೋದ್ರೆ ನೀವು ಯಾರು ಕೇಳಂಗಿಲ್ಲ. ಹೇಳ್ತೀನಿ ಕೇಳ್ರಿ, ನಂದ ಮಾತ್ ಕೇಳವಲ್ರಿ. ಸರ್ ಹಂಗ್ ಬರಾಕ್ ಬರ್ದಿಲ್ರಿ, ಅವ್ರಿಗೆ ಗವರ್ಮೆಂಟ್ ಅಂಡರ್ದಾಗ ಜಾಬ್ ಒಳಗದಾರ ಈಗ ಅವ್ರು. ಅಲ್ಲ ಅವ್ರು ಮಾಡಕ್ ಬರ್ತಲ್ಲ ಹಂಗೀಗ. ಅದಕ್ಕೋಸ್ಕರ ನಾ ಹೇಳದ್ ನಿಮಗ, ನಾ ಮುಂದ್ ಹೋಗಿದ್ರೆ ಹಿಂದಿರ್ತಾರ ಅವ್ರು. ಹಿಂದ್ ಏನ್ ಮಾಡ್ಬೇಕ ಅದನ್ನೆಲ್ಲ ಮಾಡ್ತಿರ್ತಾರ. ಅಲ್ಲಲ್ಲ ಅಫಿಷಿಯಲ್ ಯಾರು ಮಾಡ್ತಾರಿ ಈ ಗೌರ್ಮೆಂಟ್ ಲಿಂದ? ಧಾರವಾಡ ಗೌರ್ಮೆಂಟ್ ಲಿಂದ ಅಫಿಷಿಯಲ್ ಜಡ್ಜ್ ಲಾಯರ್ ಯಾರು ಅದಾರ? ಸರ್ ನೋಡ್ರಿ, ಅಫಿಷಿಯಲ್ ನಾನು ಡೀಟೇಲ್ಸ್ ಕೊಡ್ತೀನಿ ನೋಡ್ರಿ. ನಿಮಗ್ ಫ್ರೀ ಆಗಿ ಲೀಗಲ್ ಸರ್ವಿಸ್ ಕೊಡೋರ. ಫ್ರೀ ಅಂದ್ರೆ ಎಷ್ಟು ತಗೋತಾರಿ? ರೊಕ್ಕ ಕೊಟ್ರಿ ಎಷ್ಟು? 1 ರೂಪಾಯಿನೂ ತಗೊಳದಲ್ರಿ ಅವ್ರು ನಿಮ್ಗ. 1 ರೂಪಾಯಿ ನಾವು ಅವ್ರಿಗೆ ಗೌರ್ಮೆಂಟ್ ಪೇಮೆಂಟ್ ಕೊಡ್ತೀವಿ. ಅಲ್ಲ ಲೀಗಲ್ ಮತ್ತೆ ಗೌರ್ಮೆಂಟ್ 100% ರೊಕ್ಕ ತಗೊಳ್ಳಾರ್ದ ಫ್ರೀ ಅದರಿ ಆಕ್ಚುಲಿ. DSLE ಅಂತ ಒಂದ್ ಆಫೀಸ್ ಐತೆ ಧಾರವಾಡದಾಗ. ಅಲ್ಲ DSL ಅಲ್ರಿ, ಈಗ ಮಾಡ್ಯಾರ ಅವರು. ನಂಬರ್ ಕೊಡ್ತೀನಿ ನಿಮ್ಗೆ. ಅಲ್ಲ DLS ನಂಬರ್ ಕೊಡ್ತೀನಿ ನಾನು. ಅಲ್ಲಿ ಫ್ರೀ ಮಾಡ್ಬೇಕ್ರಿ ಅವ್ರು. ಯಾಕಂದ್ರೆ ಅವ್ರಿಗೆ ತಿಂಗಳ ಪೇಮೆಂಟ್ ಗೌರ್ಮೆಂಟ್ ಅವ್ರಿಗೆ 60,000 ಪೇಮೆಂಟ್ ಕೊಡ್ತೈತ್ರಿ ಅವ್ರಿಗೆ. ಅದೇ ಅವ್ರು ಫ್ರೀ ಅಲ್ಲ. ನಮಗ ನಿಮ್ಮಂತರ ಕೊಟ್ರ ಫೀಸ್ ಲಿಂದ ನಾವು ನಮ್ ಜೀವನ ನಡಿಬೇಕ್ರಿ. ಅಲ್ಲ ಅಲ್ರಿ ಅದಲ್ಲ, ಅದು ಫೈನ್. ಈಗ ಪ್ರೈವೇಟೈಸೇಷನ್ ಲೀಗಲ್ ಅಂತ ಬಂದದ, ಇನ್ನೂ 100% ಆಗಿಲ್ರಿ ಅದು ಲೀಗಲೈಸೇಷನ್. ಆಯ್ತು, ಅದನ್ನ ಪ್ರೈವೇಟೈಸೇಷನ್ ಲೀಗಲ್. ಇಲ್ಲಿ ಕೇಳ್ರಿ, ಹೇಳ್ತೀನಿ ಬಸವರಾಜ್ ಕೇಳ್ರಿ.
ಪ್ರೈವೇಟೈಸೇಷನ್ ಇಲ್ಲಿ ಕೇಳ್ರಿ ಸರ್ ನೀವು ಒಬ್ಬರ ಜೊತೆ ಮಾತಾಡಿದ್ರ ನಾನು ಬೇರೆ ಬೇರೆ ನಾಳೆ ಕೆಲ್ಸದಕ್ಕೆ ಎಲ್ಲಾ ಜೊತೆ ಮಾತಾಡ್ಬೇಕ್ರಿ ನನಗ್ ಫ್ಯಾಕ್ಟ್ ಏನಾರ ಅಷ್ಟ್ ಹೇಳ್ರಿ ಅದಕ್ಕೇನ್ ಹೇಳ್ಬೇಕು ಅಷ್ಟೇ ಹೇಳ್ರಿ ಹಳೆಗೆಲ್ಲ ಹೇಳ್ಕೊಂಡ್ ನನಗ ಬೇರೆ ಬೇರೆ ಕ್ಲೈಂಟ್ಸ್ ಫೋನ್ ಮಾಡಾಕ್ತಾರೆ ಅವ್ರದ್ದು ರೀ ಪಾಪ ಅವ್ರು 108 ಕಷ್ಟ ಇರ್ತಾರೆ ನಿಮ್ದು ಒಬ್ಬದ ಕಷ್ಟ ಅಲ್ರಿ ಹಂಗ ಬಾಳ ಎಲ್ಲಾರ ಕಷ್ಟ ಸ್ಪಂದಿಸ್ಬೇಕ್ರಿ ನಾನ್ ನಿಮ್ದು ಒಬ್ಬದ ಸ್ಪಂದಿಸಂತ ಕುಂತೆ ಅಂದ್ರ ಪಾಪ ಇನ್ನೊಬ್ರ ಜೀವನದ ಬಗ್ಗೆ ಯೋಚನೆ ಮಾಡ್ರಿ ಸ್ವಲ್ಪ ಅವ್ರದ್ದು ನಾಳೆ ಕೇಸ್ ಇರ್ತಾವ ಅವ್ರು ನಾಳೆ ಏನೇನ್ ಮಾಡ್ಬೇಕಂತ ಹೇಳ್ಬೇಕು ನಾನು ಫೈನ್ ಒಂದ್ ಮಾತು ಕೇಳ್ರಿ ಮಾಡ್ಕೇರಿ ನೀವು ರೀ ಸರ ಇಲ್ಲಿ ಪಾಯಿಂಟ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಪ್ರೈವೇಟೈಸೇಷನ್ ಲೀಗಲ್ ನಾಗ ಪೊಲೀಸ್ನಾಗ ಇನ್ನೂ ಬಂದಿಲ್ಲ ಫಾರ್ಮಲ್ ಆಗಿ ಲೀಗಲ್ ರೂಲ್ಸ್ ಆಗಿ ಕರ್ನಾಟಕ ಅಸೆಂಬ್ಲಿನಿಂದ ಬಂದಿಲ್ಲ ಅದು ಆಕ್ಚುಲಿ ಇವರು ತಮ್ದು ಗೂಗಲ್ ಪೇ UPI ID ಅನ್ಕೊಂಡ್ ಇವ್ರು ಮಾಡ್ಲಿಕತ್ತಾರ ನಿಮ್ಗೆ ಫಂಡ್ ಟ್ರಾನ್ಸ್ಫರ್ ಏನ್ ಮಾಡಿನಲ್ರಿ 5,000 ರೂಪಾಯಿ ಈಗ ಬಿಡ್ರಿ ಸರ್ ನಾನು ಅರ್ಥ ಆಗೈತಿ ಈಗ ಬೇರೆ ಮಾತಾಡ್ರಿ ನಾ ಏನ್ ಮಾಡ್ಬೇಕು ಕೆಲಸ ಏನ್ ಮಾಡ್ಬೇಕು ಅದನ್ನ ಹೇಳ್ರಿ ನಾನ್ ಏನ್ ಮಾಡ್ಬೇಕು ಕೇಳ್ರಿ ಅದು ಹೇಳ್ಬಿಡ್ತೀನಿ ನಿಮ್ ಹೆಸರು UPI ID ಅಲ್ಲಿ ID ಏನ್ ಕೊಡ್ತೀನಲ್ಲ ನಿಮ್ಗೆ ಹೇಳ್ತೀನಲ್ಲ ಅದು ಇನ್ನೂ ನಂಗೆ ಕನ್ಫರ್ಮ್ ಇಲ್ಲ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ಯದಲ್ಲಿ ಅಲ್ಲಿ ಮೀಟಿಂಗ್ ನಾಗ ಬಂದು ಅಂತ ಹೇಳಿ ಅವರ ಮ್ಯಾನೇಜ್ಮೆಂಟ್ ಮಾಡ್ಲಿಕತ್ತಾರ ಅವ್ರ ನೆಟ್ವರ್ಕ್ ಬಿದ್ರ ಯಾರು ಎಂದೂ ಉದ್ದಾರ ಹಂಗಿಲ್ಲ ಹೇಳ್ತೀನಿ ಕೇಳ್ರಿ ನಾ ಅದು ಸಿಸ್ಟಮ್ ಬಿಟ್ರೆ ಅದೆಲ್ಲ ಬ್ಯಾಡ್ರಿ ಅವ್ರು ಉದ್ದಾರ ಆಗೋದು ಬೇಡ ನಿಮ್ಮ ದುಡ್ಡು ಬೇಕಾ ಅಥವಾ ಬೇರೆದಾರು ಉದ್ದಾರ ಮಾಡೋದ್ ಬೇಕಾ ಈಗ ನಮ್ದು ಹೆಂಗಂದ್ರ ಈಗ ನನ್ನ ಕೇಳೋ ಕ್ವಶನ್ ನೇರವಾಗಿ ಉತ್ತರ ಹೇಳ್ರಿ ನೀವು ನಿಮ್ ದುಡ್ಡು ಬೇಕಾ ಅಥವಾ ಬೇರೆದಾರನ್ನ ಉದ್ದಾರ ಮಾಡೋದ್ ಬೇಕು ನಿಮ್ಗ ಈಗ ರೊಕ್ಕ ಬರ್ತು ಅಂತಂದ್ರ ಈಗ ನೋಡ್ರಿ ಮ್ಯಾಕ್ಸಿಮಮ್ ಟೈಮ್ ಲೈನ್ ಒಂದ್ ಇಟ್ಕೊಂಡು ಹೋಗೋಣ ನಮ್ ಸೈಡ್ ಲಿಂದ ನೀವ್ ಅಲ್ರಿ ನೀವ್ ಈ ಸಲ ಒಂದು ನಾನ್ ನೋಡ್ರಿ ಆಸ್ ಎ ಲೀಗಲ್ ಲಾ ಪ್ರಕಾರ ನಮ್ದು ಈಗ ಟೈಮ್ ಎಕ್ಸ್ಪೈರ್ ಆಗ್ಬಿಟ್ಟೈತಿ ಈಗ ನಾನ್ ನಾಳೆ ಕೋರ್ಟ್ಗೆ ಹೋದ್ರು ಕೋರ್ಟ್ ನನ್ನ ಬೈತಾರ ಏನಂತ ಬೈತಾರ ನೀ ಲೀಗಲ್ ನೋಟಿಸ್ ಕಳಿಸಿದ ಡೇಟ್ ಮಿಸ್ ಮಾಡಿದಪ್ಪ ನೀ ಅವಾಗ ಬರ್ಬೇಕಾಗಿತ್ತು ನೀನ್ ಅಪೀಲ್ ಬರೋ ಟೈಮ್ ಮುಗ್ದೈತಿ ನನಗ ನಿನ್ಗೆ ಯಾಕೆ ಬಂದೆ ನಾನು ಕೋರ್ಟ್ ಬೈತೈತಿ ನಾನು ನಾಳೆಗೆ ಹೋದ್ರ ಅದು ಯಾರಿಂದ ಆಗೈತಿ ನಿಮ್ಮಿಂದ ಆಗೈತಿ ನಾನು ಅದನ್ನೇನ್ರ ಹೇಳಿದ ನಿಮಗ್ರಿ ಏನೋ ಉತ್ತರ ಕೊಡ್ತೀರ ಅವ್ರಿಗೆ ಕೊಡೋರಿಗೆ ಅವ್ರಿಗೆ ಏನಂತಲ್ರಿ ಈಗ ಒಳ್ಳೆ ಬರ್ತಾನಲ್ಲ ನಾನು ಅವ್ರ ಜೊತೆ ಮಾತಾಡಿ ಅವ್ರು ಮಾತಾಡಿದಾಗ ಮಾತಾಡಕೋಸ್ಕರ ಕರ್ಸಿದ್ದೆ ನಾಳೆ ಬಂದ ಮೇಲೆ ಅವ್ ಬಂದಾಗ ಒಳ್ಳೆ ಅಂತಂದ್ರ ನಾನು ಆ ಟೈಮ್ಲಿಂದ ಲಿಮಿಟ್ ಪೀರಿಯಡ್ ತಗೊಂತೀನಿ ಅವ್ ಬಂದ್ಮೇಲೆ ಟೈಮ್ದು ನೀವಂತ್ರ ಕರೆಸ್ಲಿಲ್ಲ ಅದ ಟೈಮ್ದು ಪೀರಿಯಡ್ ಹೋಗ್ಬಿಟ್ಟೈತಿ ಈಗ ಓಕೆ ಫೈನ್ ಈಗ ಬಂದ್ ಬೆಟ್ಟ ಕೇಳ್ರಿ ಕೇಳ್ರಿ ಮೊದಲು ನಾ ಹೇಳಿದಾರ ಕೇಳ್ರಿ ಒಂದ್ ಸ್ವಲ್ಪ ಹೇಳಿ ಕೇಳ್ರಿ ಪೂರ್ತಿ ಮುಗಿಯಲ್ತಾನೆ ಕೇಳಿ ನೀವು ಆಮೇಲೆ ನೀವು ಮಾತಾಡ್ಬೇಕು ನೀವು ನಿಮ್ ಮೈಂಡ್ ಅಲ್ಲಿ ಒಂದ್ ಇರ್ತೈತಿ ಅದೇ ಸತ್ಯ ಅಂತ ಹೋಗ್ತಾರೆ ನಾನು ನಿಮ್ ಮೊನ್ನೆ ರಿಯಾಲಿಟಿ ತಿಳಿಸಿದೀನಿ ಅಷ್ಟೇನ್ ತಿಳಿಸಿದೀನಿ ರಿಯಾಲಿಟಿ ಬ್ಯಾರೇನೆ ಐತ್ರಿ ಜಗತ್ನೇ ಬ್ಯಾರೇನೆ ಐತಿ ಅಂತ ನಿಮ್ ಎಕ್ಸಾಂಪಲ್ ಈ ಹುಡುಗರದ್ದು ಜಾಬ್ ಕರೀತಾರೆ ಅದನ್ನೇ ಎಕ್ಸಾಂಪಲ್ ಕೊಟ್ಟಿ ನೀವು ಜಾಬಿಂದ ಎಷ್ಟು ಫ್ರಾಡ್ ಮಾಡ್ತಾರೆ ಜನಗಳಿಗೆ ಅಂತ ನಿಮ್ಗ ಕಿವ್ಯಾಗ ಹೂ ಇಡ್ತಾರ MS ಪಾಟೀಲ್ ಅವ್ರ ಥ್ರೂಲಿಂದ ಹೂ ಇಡಿಸಬಹುದು ಅವಾಗ ಇಟ್ಟಾಗ ಸ್ವಲ್ಪ ನೀವ್ ಏನ್ ಮಾಡ್ಬೇಕಂದ್ರೆ ಸ್ಟ್ರಿಕ್ಟ್ ಆಗ್ಬೇಕಂತ ಹೇಳಿರ್ತೀನಿ ಅಷ್ಟ ನಾವು ಸ್ಟ್ರಿಕ್ಟ್ ಅದೀವ್ರಿ ಈ ತರ ನಾವ್ ನಿಮ್ ಜೊತೆ ಸ್ಟ್ರಿಕ್ಟ್ ಮಾತಾಡಲ್ಲ ಸ್ಟ್ರಿಕ್ಟ್ ಯಾರ ಜೊತೆ ಮಾತಾಡೋಕೆ ಅವ್ರ ಜೊತೆ ರಗಡ ಸ್ಟ್ರಿಕ್ಟ್ ಆಗಿ ಮಾತಾಡ್ತೀವಿ ನೀವು ಆಸ್ ಎ ಕ್ಲೈಂಟ್ ಅದೀರಿ ನೀವು ಸ್ವಲ್ಪ ಸಮಾಜದ ಬಗ್ಗೆ ಸ್ವಲ್ಪ ಇನ್ನೂ ತಿಳ್ಕೊಬೇಕಾಗೈತಿ ನೀವು ಬೇರೆ ರೀತಿ ತಿಳ್ಕೊಂಡಿರಿ ನಾವ್ ನಿಮ್ ಜೊತೆ ಜಾಸ್ತಿ ಸ್ಟ್ರಿಕ್ಟ್ ಆಗಿ ಮಾತಾಡೋದಿಲ್ಲ ಬೇರೆಯವ್ರ ಜೊತೆ ಒಂದ್ 2 ನಿಮಿಷನು ನಾವ್ ಎಷ್ಟ್ ಮಾತಾಡ್ಬೇಕು ಕೆಲ್ಸ ಏನೈತೆ ಅಷ್ಟ ಮಾತಾಡ್ತೀವಿ ನಿಮ್ ಜೊತೆ ಅಷ್ಟೇ ನಾವ್ ನೀವು ಒಂದ್ 15 ನಿಮಿಷ ತಾಸಿರ್ಲೆ ಮಾತಾಡೋದು ಬೇರೆದಾರ ಮಾತಾಡಕ್ಕಾಗಲ್ರಿ ಬೇರೆಯವ್ರಿಗೆ ಕ್ಲೈಂಟ್ ಫೋನ್ ಮಾಡಕತ್ತಾರ ಹಂಗ ಈಗ ನಾಳೆ ಕೇಸ್ ಎಷ್ಟೋ ತನಕ ಮಾತಾಡಿದ್ರಿ ನೀವು ಅಪೋಸಿಟ್ ಪಾರ್ಟಿ ಬರೇ ಒಂದ್ 2.5 ನಿಮಿಷ 3 ನಿಮಿಷ ಮಾತಾಡಿನ ಅಷ್ಟ ನಾನು ಏನಂತಂದ್ರು ಅವ್ರ ಮಂದಿದವ್ರು ಏನಂತಾರ ಅವ್ರ ಮಂದಿದೆಲ್ಲ ಕೇಳಕ್ ಹೋಗಲ್ರಿ ನಿಮಗ್ ಗೊತ್ತದ ಸ್ಟೇಟ್ ಬ್ಯಾಂಕ್ ಅದ ನನಗ್ ಸುನಿಲ್ ಅವ್ರು ಒಬ್ಬರೇ ಬೇಕಾಗಿದ್ದ ನನಗೆ ಅವ್ರ ಒಬ್ಬರೇ ಬರ್ಬೇಕು ಏನಂತಾನವ ದುಡ್ಡು ತಗೊಂಡ ಒಬ್ಬನೇ ಬ್ಯಾಂಕ್ನವ್ರ ದುಡ್ಡು ತಗೊಂಡಾರ ಸಾಕ್ಷಿ ತಗೊಂಬಾರಿ ನೀವ್ರಿ ಕರೆಕ್ಟ್ ಈಗ ಮನೆ ಕೋರ್ಟಿಗೆ ಸದ್ಯಕ್ಕಿಂತ ಸಾಕ್ಷಿ ಮುಖ್ಯ ಅಂತ ಕರೆಕ್ಟ್ ಅವ ಏನಂತನ್ರಿ ಅವ ಮನುಷ್ಯ ಏನಂತಾನ ಅವ ಏನಂತಾನ ನೋಡ್ರಿ ವಕೀಲ್ರ ಬರ್ತೀನ್ರಿ ನಾನು ಬಂದು ನಿಮ್ಗ ಒಂದು ನೆಗೋಸಿಯಬಲ್ ನಾನ್ ಬರ್ತೀನ್ರಿ ಈ 3 ದಿನದಾಗ ನಾನು ನಿಮ್ಗೆ ಬರ್ತೀನಿ ಅಂತ ಹೇಳ ನೆಕ್ಸ್ಟ್ ವೀಕ್ ದಾಗ ಬುಧವಾರ ಗುರುವಾರ ಇಲ್ಲ ಶುಕ್ರವಾರ ಬರಂಗಿಂತ ಮುಂಚೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ ಬಂದ ತಕ್ಷಣ ನಾನ್ ನಿಮ್ಗೆ ಸರ್ಗೆ ಭೇಟಿ ಆಗ್ತೀನಿ ನಿಮ್ ಟೀಮ್ ನರ್ಸಿಗೂ ಭೇಟಿ ಆಗ್ತೀನಿ ಮತ್ತೆ ಒಂದು ನೆಗೋಸಿಯಬಲ್ ಮಾಡಿ ಅವ್ರು ದುಡ್ಡು ಕೊಡೋ ವ್ಯವಸ್ಥೆ ಮಾಡಮ್ರಿ ಅಂತ ಹೇಳನ ನಿಮ್ ದುಡ್ಡು ಕೊಡ್ತಾ ವ್ಯವಸ್ಥೆ ಮಾಡಮ್ ಅವ್ ಬಂದ್ರ ಬರ್ರಿ ಮೊದಲ ಅವ್ ಬಂದ ಹೆಂಗ್ ಅದ ನಾವ್ ಏನು ನಾವ್ ಮುಖಾನು ನೋಡಿಲ್ಲ ಏನು ನೋಡಿಲ್ಲ ನಾಳೆ ಬಂದ ಫೋಟೋ ಗಿಟ ತಗೊಂತೀವಿ ಅವ್ನ ಎಲ್ಲಾ ಗೊತ್ತಾಗ್ತೈತಿ ನಮ್ಗ ನೀವೇನ್ರಿ ಹಂಗ ಮಾತಾಡ್ತೀನಿ ಅಂದ್ಗಳನ್ನ ಮಾತಾಡ್ತೀರಿ ಉದ್ದಕ್ಕ ರಿಯಾಲಿಟಿ ಅರ್ಥ ಮಾಡ್ಕೊಂಡ್ ಮಾತಾಡ್ರಿ ಸ್ವಲ್ಪ ನಮಗ್ ಕೆಲ್ಸ ಇರ್ತಾವ್ರಿ ನೀವು ನೋಡ್ರಿ ನೀವ್ ಎತ್ಲಿಲ್ಲ ನನ್ನ ಬೇಜಾರ್ ಮಾಡ್ಕೊಂಡು ಇದು ಮಾಡ್ತಾರ ನಾವ್ ಸುಮ್ನೆ ಫೋನ್ ನಿಮ್ಗ ನಾವ್ ಫೋನ್ ಎತ್ಲಾರ್ದ ಇವ್ರು ಇರೋದ ಬಿಟ್ರ ಹಿಂಗ್ ಮಾಡಿದೇನ್ರಿ ನೀವ್ ಹೇಳ್ರಿ ಈಗ ನನಗೆ ಟೈಮ್ ಕೊಟ್ರಿಲ್ಲ ನಾನು ಕರ್ಸಲ್ ತನ ಟೈಮ್ ಕೊಟ್ರಿ ಸುಮ್ ಇದ್ ಬಿಡ್ರಿ ನಾ ಅವತ್ತೇ ಹೇಳಿ ನಿಮ್ಗ ನಾವ್ ಎಂಟ್ರಿ ಆಗೋವರೆಗೂ ನೀವು ಎಂಟ್ರಿ ಆದ್ಮೇಲೆ ನೀವು ಮಾತಾಡಂಗಿಲ್ಲ ಜಾಸ್ತಿ ನಿಮ್ ರೂಲ್ಸ್ ನಾವ್ ಫಾಲೋ ಮಾಡಂಗಿಲ್ಲ ಲಾ ರೂಲ್ಸ್ ಅಂತಿತ್ತು ಲೀಗಲ್ ರೂಲ್ಸ್ ಅಂತದ ನಾವ್ ಅವನ್ನ ಫಾಲೋ ಮಾಡ್ತೀವಿ ಅಂತ ನೀವ್ ಅವತ್ ಅಂದಿರಿ ಇಲ್ಲ ನಮಗ ಮಾತಾಡಿ ನಮ್ಮ ಏನೇನದ ಅದನ್ನ ಮಾಡ್ತೀವ್ರಿ ನೀವ್ ಒಂದ್ ಸ್ವಲ್ಪ ಸಮಾಧಾನ ಇರ್ರಿ 1.5 ತಿಂಗಳು ನಿಮ್ಗೆ ಟೈಮ್ ಕೊಟ್ಟು ಏನು ಮಾಡ್ಲಿಲ್ಲ ನೀವು ಬರೇ ನಂಬಿಸಿ ನಮ್ಮನ್ನು ನಮ್ದು ಟೈಮ್ ವೇಸ್ಟ್ ಮಾಡ್ತಿದ್ರಿ
ಮತ್ತೆ ನೀವು ಇದು ಮಾಡಿದ್ರಿ, ನೀವು ಅವ್ನ್ ಕರ್ಸ್ಲಿಲ್ಲ. ಅಲ್ಲ ಇಲ್ಲಿ ಕೇಳ್ರಿ, ಅದು 1.5 ತಿಂಗಳದಲ್ಲ, ಅದು ನನಗೆ ಆರಾಮ ಇರ್ಲಾರ್ದಕ್ ನಾವ್ ಮುಂದಾಕಿನ ಆಕ್ಚುಲಿ. ಅದು ಏನಾರ ಇಲ್ಲ ಸರ್, ನಿಮ್ಗೆ ಆರಾಮಿಲ್ಲ ಅಂದಂಗ ಇಲ್ಲ ಅಂದ ನಮ್ಗೆ ಹೇಳ್ಬೇಕು, ನೀವೇ ಮಾತಾಡಿ ನೀವೇ ಬಗೆಹರಿಸ್ರಿ ಸರ್ ಅಂದಿದ್ರೆ ನಾವು ಮಾತಾಡಿ ಬಗೆಹರಿಸ್ತಿದ್ವಿಲ್ಲ. ಆಯ್ತು, ಈಗ ಏನ್ ಮಾಡ್ರಿ ಅಂದ್ರ ನೀವೇ ಹೇಳಿ ಆಪ್ಷನ್ಸ್. ಅವತ್ ನಿಮ್ಗೆ ಆರಾಮಿಲ್ಲ ಅಂದ ಸರ್ ಇಲ್ರಿ ನನ್ಗೆ ಆರಾಮಿಲ್ಲ, ನನ್ಗೆ ಅವ್ರ ಜೊತೆ ಮಾತಾಡಕ್ ಆಗತ್ತಿಲ್ಲ, ಅವ್ರ ಸರಿ ನನ್ ರೆಸ್ಪಾನ್ಸ್ ಮಾಡೋದಿಲ್ಲ, ನೀವೇ ಮಾತಾಡ್ರಿ, ನಿಮ್ ಲೀಗಲ್ ಪ್ರೊಸೀಜರ್ ತರ ಕರೆಕ್ಟ್ ತಗೋರಿ ಅಂತ ನಾವು ತಗೋತಿದ್ವಿ ಅವತ್ತ ಅವನಿಗೆ. ಇಲ್ಲ ಫ್ರೆಂಡ್ ಅದನ್ನ ನಾವು ಸ್ವಲ್ಪ ನೋಡ್ಕೊಂತ ಟೈಮ್ ನೋಡ್ಕೊಂತ ಅಂತ ಕೇಳಿದಾರೆ ನೀವು. ಅಷ್ಟ ಮಾಡ್ರಿ ಹಂಗಿತ್ತ ನೀವು ತಗೋರಿ, ಅವ್ನ್ ತಗೋರಿ. ಓಡ್ ಹೋದ್ರ ಒಟ್ಟು ನೀವು ಕಾಳಜಿ ಮಾಡ್ರಿ ಅವ್ರದ್ದು ಏನಂತೇಳಿ, ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ಬಂದ್ ಸಿಗ್ಬೇಕಲ್ರಿ. ಅವ್ನ ಮುಖ ನೋಡಿಲ್ಲ ಏನಿಲ್ಲ. ಈಗ ಈಗ ನೀವು ಬೇರೆ ಅಮೌಂಟ್ 30 ಲಕ್ಷ ಏನೋ ಹೇಳಿರಿ ಅಂತ ಹೋಗ, ಅದು ಕಂಪ್ಯೂಟೇಷನ್ 18% ಕಂಪ್ಯೂಟ್ ಮಾಡಿದ್ರೆ ಅಷ್ಟು ಬರ್ತದ. ಆಯ್ತ್ರಿ ಸರ್, ಕರೆಕ್ಟ್ ರೀ. ಆದ್ರ ನಾವು 18% ನಿಮ್ಗೆ ಅವತ್ತೇ ಹೇಳಿದ್ದೆ ನಾನು. ನಾವು ದುಡ್ಡಿಗೆ ಇನ್ವೆಸ್ಟ್, ನಾವು ಬಡ್ಡಿ ಗೌರ್ಮೆಂಟ್ ಹೆಂಗ್ ಆಗ್ತೈತೆ ಅನ್ನೋದ್ರ ಮ್ಯಾಗ ಹೇಳಿದ್ದೆ. ಈಗ ಎಜುಕೇಶನ್ ಪರ್ಪಸ್ ಬಳಸಾಕ್ ಕೊಟ್ಟಿರು, ನೀವ್ ಎದಕ್ ಕೊಟ್ಟಿರಿ ಅನ್ನೋದ್ರ ಮ್ಯಾಗ ಬಡ್ಡಿ ಅಳತಿ ಮಾಡ್ಬೇಕಾಗತ್ತ. ಅದು ಇಂಪಾರ್ಟೆಂಟ್ ಇರ್ತೈತ್ರಿ. ಬಡ್ಡಿದ ನಾವು ನಾವೇನು ನಿಮ್ ಲಾಭ ಬರ್ಲಿ ಅನ್ನೋಕೆ 18%, ಒಬ್ರು 6% ಇರ್ತದೆ ಅಲ್ರಿ. ನೀವು ಇಷ್ಟೆಲ್ಲ ಯೋಚನೆ ಮಾಡಿದ್ರಿ. ನಾನ್ ನಿಮ್ಗೆ ಒಂದ್ ಕ್ವಶನ್ ಕೇಳ್ತೀನಿ. ನಿಮ್ದು 17 ಲಕ್ಷ, ನಿಮ್ದು ಎಷ್ಟು 17 ಲಕ್ಷ ಅನ್ರಿ, ನೀವ್ ಬ್ಯಾಂಕ್ ಅಲ್ಲಿ FD ಇಟ್ರೆ ಎಷ್ಟು ವರ್ಷಕ್ಕೆ ಡಬಲ್ ಆಗ್ತಿತ್ತು? ಅದು ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆಲ್ಲ ಡಿಪೆಂಡ್ ಆಗ್ತದೆ. ಮತ್ತೆ ನಾವು ಹಂಗಾರಿ. ಈಗ ನೀವು ಲೆಕ್ಕ ಕಳಿಸಿ 30 ಲಕ್ಷ ಕಳಿಸಿದ್ರಿ ಅವ್ನಿಗೆ, ಅವ್ನ ಎದೆ ಹೊಡ್ಕೊಂಡ್ ಅವ ಏನ್ ಮಾಡ್ಬೇಕು, ಒಳ್ಳೆ ಕಾಂಟ್ಯಾಕ್ಟ್ ಆಗ್ಬಾರ್ದು, ಹಂಗ್ ಮಾಡ್ಬಿಡ್ತಿದ್ವಿ ನಾವು. ಅಟ್ಲೀಸ್ಟ್ ನಮ್ಗೆ ಡಿಸ್ಕಷನ್ ಮಾಡ್ರಿ. ಭಯ ಪಡ್ತಿರ್ತಾರ. ಈಗ ನಾನು 17 ಲಕ್ಷ ಕೊಡೋದಿತ್ತು, ಇವನಿಗೆ 30 ಲಕ್ಷ ಕೊಡೋಣಕತ್ತಾನೀಗ. 30 ಲಕ್ಷ ಬರೇ ಬಡ್ಡಿ, ಮತ್ತೆ ಒಂದ್ 17 ಲಕ್ಷ, ನನಗೊಂದ್ 45 ಲಕ್ಷ 50 ಲಕ್ಷ ಕೊಡೋ ಅಂದ್ರೆ ನಾನು ಜೈಲ್ನಾಗ ಹೋಗಿದ್ದು ಬಿಡ್ತೀನಿ ಬಿಡು ಆರಾಮ್ ಅಂತ ನಾವು. ಮತ್ತೆ ಅವಾಗ ಆತರ ಮೈಂಡ್ ಹೋಯ್ತಂದ್ರ ಒಂದು 30 ಲಕ್ಷ ಕೊಡಾಕಿಂತ ನಾವು ಜೈಲ್ನಾಗ ಆರಾಮ್ ಮಕ್ಕೊಂಡ್ಬಿಡ್ತೀನಿ. ಆರಾಮ್ 3 ಹೊತ್ತು ಊಟ ಹಾಕ್ತಾರ. ಇವನಿಗೆ ಎಲ್ಲಿ ಬಡದಾಡದಪ್ಪ ಅನ್ಕೊಂಡ್ರಂದ್ರವ. ನೀವ್ ಮಾಡ್ರಿ ಈಗ ಥರ್ಸ್ಡೇ ಯಾವ ಬರ್ತಾನಂದಲ್ಲ, ಮಾಡ್ರಿ, ಮಾತಾಡ್ರಿ, ನನ್ ಜೋಡಿ ಒಂದ್ ಸ್ವಲ್ಪ ಡಿಸ್ಕಷನ್. ಅವ್ನ ಕೈಲಿಂದ ರೊಕ್ಕ ಕಿತ್ತೀವಿ ನೋಡ್ರಿ. ನೀವ್ ಹಿಂಗ್ ಮಾಡಿದ್ರೆ ಅಂದ್ರೆ ನೀವ್ ಮತ್ತೆ ನಿಮ್ದು ರೊಕ್ಕ ತಗೊಳದಿಲ್ರಿ. ನಮ್ಮ ಮಾತನ್ನ ಕೇಳಲ್ಲ ನೀವು. ನಿಮಗ್ ಬಂದಿ ನೀವರ ನಿಮ್ಮದಾರ ಕರೆಕ್ಟ್ ಆಗಿರ್ತೀರಿ. ನಿಮ್ಮದಿದ್ರೆ ನೀವು ನಿಮ್ಮ ಯೋಚನೆಯಲ್ಲಿ ಇರ್ತಿಲ್ಲ. ಹಂಗಿಲ್ಲ, ನೀವ್ ಅಂದಂಗಿಲ್ಲ. ಯಾವ ಬರ್ತಾನಂತಂದ್ರ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವ ಬರ್ತಾನಂತನೋ ನೆಕ್ಸ್ಟ್ ವೀಕ್ ದಾಗ ಇದೆ. ನೆಕ್ಸ್ಟ್ ವೀಕ್ ದಾಗ ಬುಧವಾರ ಗುರುವಾರ ಇಲ್ಲ ಶುಕ್ರವಾರ ಇದೆ ನಾವ. ಅಲ್ಲಿ ತನ ನಾನು ಆ ವಿಷಯ ನೀವು ಅಲ್ಲಿ ಆದ್ಮೇಲೆ ನಾವು ಶುಕ್ರವಾರ ದಿವಸ ನಾನೇ ನಿಮ್ಗೆ ಸಂಜೆ ಫೋನ್ ಮಾಡ್ತೀನಿ. ಬರ್ರಿ ನೀವು, ನಾ ಕಂಪ್ಲೇಂಟ್ ಮಾಡ್ಬೇಕು ಈಗ ಪೊಲೀಸ್ ಸ್ಟೇಷನ್ ಅಂತ. ಅವ ಬರ್ಲಿಲ್ಲ ಅಂದ್ರೆ ನನ್ನ ಹತ್ರ ಅದು ರೆಕಾರ್ಡ್ ಇರ್ತೈತಿ. ನಾನು ರೆಕಾರ್ಡೆಡ್ ತಗೊಂತೀನಿ, ಕಾಲ್ ಹಿಸ್ಟ್ರಿ ತಗೊಂತೀನಿ. ಅದನ್ನ ತಗೊಂಡೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟು ನಾನು ಕಂಪ್ಲೇಂಟ್ ರೈಸ್ ಮಾಡಿಸ್ತೀನಿ. ಹಂಗಿರ್ತಾವ ಪ್ರೊಸೀಜರ್ ಇರ್ತಾರೆ. ಸಡನ್ಲಿ ನೀವ್ ಹೇಳ್ದಂಗೆಲ್ಲ ಆಗೋದಿಲ್ಲ ಅವು. ಆಮೇಲೆ ಅವ್ರ ಎಷ್ಟು ಟೈಮ್ ತಗೋತಾರೆ ಪೊಲೀಸ್ದವ್ರು? ಯೂಶುವಲಿ ಟರ್ನ್ ಆನ್ ಟೈಮ್ ಎಷ್ಟು ತಗೋತಾರ ನೋಡ್ರಿ. ನಿಮ್ ದೊಡ್ಡ ಕೆಲಸ ಪೊಲೀಸರು ಹೇಳಕ್ ಆಗೋದಿಲ್ಲ. ಅವ್ರಿಗೆ ದುಡ್ಡು ಕೊಟ್ರೆ ನಾನೇ ರೆಡಿ ಮಾಡ್ತೇನೆ. ಉಳ್ದಾರ್ದೆಲ್ಲ ಬಿಟ್ಟು ದುಡ್ಡು ಕೊಟ್ಟಿಲ್ಲ 4 ದಿನ ನಮ್ದು ಹಂಗೈತ್ರಿ, ಹಿಂದಿನ ಕೇಸ್ ಪೆಂಡಿಂಗ್ ಅದಾವು, ಹಿಂದಿನ ಕೇಸ್ ಹಿಂಗ್ ಪೆಂಡಿಂಗ್ ಅದಾವ ಅಂತ ಹೇಳ್ತಾರ. ಸ್ವಲ್ಪ ಜಡ್ಜ್ ಸರ್ ಕೈಲಿಂದ ಹೇಳ್ಸ್ಬೇಕ್ರಿ, ಮತ್ತೇನಿಲ್ಲ. ಜಡ್ಜ್ ಸರ್ ಕೈಲಿಂದ ಹೇಳ್ತೇನೆ ಆಮೇಲೆ ರೀ. ಅವರೇ ಹೇಳ್ತಾರೆ ಹಿಂಗ ನಮ್ದು ಅದು ಕೇಸ್ ಒಂದ್ ಸ್ವಲ್ಪ ದೊಡ್ಡ ಪ್ರೊಸೀಜರ್ ಮಾಡ್ರಿ ಅಂತ. ಹಂಗಿತ್ತಂದ್ರ ಆಯ್ತು. ಅದ್ ಮಾಡ್ರಿ. ಮತ್ತೆ ಹಂಗಿತ್ತಂದ್ರ ನೀವು ಫಾಲೋ ಅಪ್ ಮಾಡ್ರಿ. ಫಾಲೋ ಮಾಡ್ತೀವಿ. ನಮ್ದು ಕಾಳಜಿ ಬಿಡ್ರಿ ನೀವು. ಅಲ್ಲ ನಿಮ್ಗೆ ನಂಬಿಕೆ ಬಂದಿಲ್ರಿ. ಅವ್ನು ಹುಡುಗಿಗೆ ಅಷ್ಟು ಬಂದ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದ್ರಿಗೆ ತಂದೀವಿ ಅಂದ್ರೆ ನೀವು ಅವತ್ತೇ ಬಿಟ್ರೆ ಅವತ್ತೇ ಇತ್ತೀಚಿಗೆ ಅವ್ನ ಏನೋ ಒಂದ್ ಬದಲಾವಣೆ ಆಗಿರ್ತೈತಿ. ನೀವೇ ಅವತ್ತು ತಡೆದಿರ. ಇವಾಗ ನಮ್ಮ ತಡೆಯಕ್ ಬಂದ್ರಿ ಅಂದ್ರೆ ನಾವು ನಮ್ಗೆ ಆಗೋದಿಲ್ಲ. ನಂದೇನ್ ಚಿಂತೆ ಅದಂದ್ರ ಇವ್ರು ಆನ್ಲೈನ್ ದವ್ರು ನಿಮಗ್ ಕಾಂಟ್ಯಾಕ್ಟ್ ಮಾಡಿ ಮತ್ ನಿಮಗ್ ಇದು ಮಾಡ್ಬಾರ್ದಂತ, ಕೂಳ್ ಇಡ್ಬಾರ್ದಂತ ನನಗ್ ಚಿಂತೆ ಅದ. ಇವ್ರು ಹೆಂಗ್ ಫ್ಲಿಪ್ಕಾರ್ಟ್ ನಾಗ ನಂದು ಗೂಗಲ್ ID, ನಂದು ಕೋಟಕ್ ಮಹೇಂದ್ರ ID ತಗೊಂಡ್ ತಾವ ಹಾಕ್ಯಾರಲ್ಲ ಮಂದಿ, ಅವ್ರದ ಬಗ್ಗೆ ಹೇಳಿಗತ್ತೇನ. ಅವ್ರದೊಳಗ್ ಬೀಳ್ಬಾಡ್ರಿ. ಮತ್ತ ಅವ್ರ ಜೋಡಿ ಸ್ವಲ್ಪ ದೂರ ಇರ್ರಿ ನೀವು ಆದಷ್ಟು. ಅವ್ರ ಬಂದ್ರ ನೀವು ದೂರ ಇದ್ ಬಿಡ್ರಿ. ಇದು UPI ಫೋನ್ ಟ್ರಾನ್ಸ್ಫರ್ ಫಂಡ್ ಟ್ರಾನ್ಸ್ಫರ್ ಮಾಡಿನ್ಲ, ನನಗೆ ಅಲ್ಲೇ ಗೊತ್ತಾಗ್ಬಿಡ್ತು ಇವ್ರದ್ದು ಬಂದಾರ ಅಂತ ಹೇಳಿ ಮಂದಿ. ನಾವ್ ಅಲ್ಲೇ ಕ್ಯಾಚ್ ಮಾಡ್ತೀನಿ ಅವ್ರಿಗೆ. ಅವ್ರು ಎಲ್ಲೆಲ್ಲಿ ಬರ್ತಾರ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಈಗ ಮಂದಿ. ಹಿಂಗ ನಾನ್ ಆನ್ಲೈನ್ ಇದ್ದವನ ಆಫ್ಲೈನ್ ಹೋಗ್ಬೇಕಂತ ವಿಚಾರ ಮಾಡ್ಲಿಕತ್ತೀನ. FD ಕ್ರಿಯೇಟ್ ಮಾಡಿ ನಮ್ ರಿಲೇಟಿವ್ದವ್ರ ಕಡೆ ಕೊಟ್ಟು ಇವ್ರ ಆನ್ಲೈನ್ ಸಾವಸನ ಬೇಡ ಅಂತ ವಿಚಾರ ಮಾಡ್ಲಿಕತ್ತೀನ. ಈಗ ಆ ಲೆವೆಲ್ ಹೋಗ್ಯದ ಸಿಸ್ಟಮ್, ಬರವಾದ ಸಿಸ್ಟಮ್. ಗೊತ್ತಾತಲ್ರಿ ಪಾಯಿಂಟ್?
ಆಯ್ತು ಸರ್ ನಮ್ಗೇನ್ ಬರಲ್ಲ ತಗೋರಿ, ಯಾಕಂದ್ರೆ ನಾವು ಅನ್ನೋನ್ ಪರ್ಸನ್ಸ್ ನಾವು ಈಸಿಯಾಗಿ ನಾವು ವೆರಿಫಿಕೇಶನ್ ಮಾಡ್ತೀವಿ, ಸತ್ಯ ಸುಳ್ಳು ಎಲ್ಲ ನೋಡ್ತೀವಿ ನಾವು. ಬಟ್ ನಾವ್ ಯಾವ್ದಕ್ಕೊಂದಾದ್ರೆ ನಾವು ದಾಖಲಾತಿ ಕೇಳ್ತೀವಿ ನಾವು. ನಿಮ್ಗಾದ್ರೆ ಫಸ್ಟ್ ವಕಾಲತಿ ಸಹಿ ಮಾಡ್ತೀನಿ, ನಿಮ್ ಆಧಾರ್ ಕಾರ್ಡ್ ತಗೊಂಡ್ಮೇಲೆ ನಾನ್ ನಿಮ್ ಜೊತೆ ಕಂಟಿನ್ಯೂ ಆಗಿದ್ದು ನೆನ್ಪೈತೇನ್ರಿ? ಫೈನ್. ಅದು ನಿಮ್ದು UPI ID ಆಧಾರ್ ಕಾರ್ಡ್ ಕೇಳಿದ್ ಗೊತ್ತೈತ್ರಿ? ಫೈನ್. ಅದು ನಿಮ್ದು UPI ID ನೇಮ್ ಚೇಂಜ್ ಮಾಡಿ ಬೇರೆ ಹಾಕ್ಯಾರ. ಆಮೇಲೆ ಆ ಮನುಷ್ಯನ್ ಸುನೀಲ್ ಲಿಂಗನಹಳ್ಳಿ 15 ಲಕ್ಷ SBI ದವ್ರು ತಗೊಂಡ್ರ ಒಂದ್ ಪ್ಯಾನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ ಯಪ್ಪಂದು. ಹೆಂಗ ನೋಡ್ರಲ್ಲಿ ಹೊಲಸು ಈ SBI ದವ್ರು ಮಂದಿ ಇರ್ತಾವ್ರಿ, ನಿಮಗ್ ಗೊತ್ತಿರಲ್ಲ ಅವ್ರ ಅಷ್ಟ. ಎಲ್ಲ ಹೇಳೋರಿಲ್ಲ ಕೇಳೋರಿಲ್ರಿ ಆ ಸೆಗ್ಮೆಂಟ್ ನಾಗ. ಅದಕ್ಕ ಇನ್ಕಮ್ ಟ್ಯಾಕ್ಸ್ ದವ್ರ ಏನಂತಾರ, ನಿಮ್ ಕಡೆ ಪ್ಯಾನ್ ಇಲ್ಲ ಅಂತಂದ್ರ 20% ನನಗ ಉಳ್ಕಿದ್ ಕೇಸ್ ಬಗ್ಗೆ ಯಾವ ಮಾತಾಡೋಣಂತ್ರಿ? ಇದು ಬರ್ಲ್ರಿ, ಇದು ಸಾಲ್ವ್ ಅಲ್ರಿ ಮೊದಲ ಸೈಮಲ್ಟೇನಿಯಸ್ ಮಾಡ್ಬೇಕ. ಅಲ್ಲ ಸೈಮಲ್ಟೇನಿಯಸ್ ನಿಮ್ಗೆ ಮತ್ತೆ ಯಾರಿಲ್ಲ ಗುಲ್ಬರ್ನಾಗ ಗೊತ್ತಿದ್ದವ್ರಿದ್ರ ಅಥವಾ ಧಾರವಾಡನಾಗ ಗೊತ್ತಿದ್ರ ಇಲ್ರಿ. ನಮಗ ಒಂದು ಕ್ಲಾರಿಫಿ, ನಿಮ್ಗ ಮೊದಲ ಈ ದುಡ್ಡು ಕೊಡಿಸ್ತೀರಿ, ಆ ಪೋಸ್ಟ್ ಆಫೀಸ್ ಯಾರು ಕೊಡಿಸ್ತೀವ್ರಿ. ನೀವು ಇಲ್ಲಾಂದ್ರ ನಿಮ್ಗೆ ನಮ್ಮ ಮ್ಯಾಗ ನಂಬಿಕೆ ಇಲ್ಲ ಅಂದ್ರೆ ನೀವ್ ಬೇರೆ ಯಾರನ್ನ ನೋಡ್ಕೊಳಕಂದ್ರಿ. ಯಾಕಂದ್ರೆ ನೀವ್ ಹೇಳ್ದಂಗ್ ಲಾ ಇಲ್ರಿ. ನಾವ್ ನಿಮ್ಗ ನಾವ್ ಹೇಳ್ದಂಗ್ ಕೇಳ್ತೀರ ನಾವ್ ಅನ್ಕೊಂತೀವ್ರಿ. ನೀವಿಲ್ಲ ಹಂಗ್ ಬರ್ದಿಲ್ಲ ಹಿಂಗ್ ಬರ್ದಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್? ಕೋಟಕ್ ಮಹೀಂದ್ರ ಹೆಂಗ್ ಮಾಡ್ತೀರಿ? ಕೋಟಕ್ ಮಹೀಂದ್ರ ಯೆಸ್ ಬ್ಯಾಂಕ್ ದವ್ರ ಅವ್ರದ್ ಹೆಂಗ್ ಡೀಲ್ ಮಾಡ್ತೀರಿ? ನೋಡ್ರಿ, ನೀವು ಮೊದಲ್ ನಾವ್ ಹೇಳ್ದಂಗ್ ಕೇಳಿದ್ರ ನಾವು ಮಾಡ್ತೀವ್ರಿ. ನೀವಿಲ್ಲ ನೀವ್ ಹೇಳ್ದಂಗ್ ನಾವ್ ಕೇಳ್ಬೇಕಂದ್ರ ಇವ್ರು ಹೇಳಿದ್ ಕೇಳಿ ನಮ್ ರಿಲೇಟಿವ್ ಅಡ್ವೊಕೇಟ್ ಧಾರವಾಡ ಹುಬ್ಳಿ ಧಾರವಾಡ ನಮ್ ಫ್ಯಾಮಿಲಿ ರಿಲೇಟಿವ್ ಅವ್ರು ಹೇಳಿದ್ ಕೇಳ ಮಾಡಿದ ಪ್ರಕಾರ ನೋಡಿದ್ರಲ್ಲ ಜಜ್ಮೆಂಟ್ ಕಾಪಿ ಹೆಂಗದಲ್ಲಿ. ನೋಡ್ರಿ, ನೀವು ಜಡ್ಜ್ಮೆಂಟ್ ಒಳಗ ನಾವು ಓದಿಲ್ರಿ, ನೀವು ತಪ್ಪ ಅರ್ಥ ಮಾಡ್ಕೊಂಡು. ನಿಜ ಹೇಳ್ಬೇಕಂದ್ರೆ 60,000 ರೂಪಾಯಿನ ಫ್ರೀಜ್ ಮಾಡ್ತಾರ ನೀವು ತಗೊಳ್ಳಿ ಅಂತ, ನೀವು ಹಾಕಿ ದುಡ್ಡದು ನೀವೇ ತಪ್ಪು ಮಿಸ್ಟೇಕ್ ಏನ್ ತಿಳ್ಕೊಂಡ್ಬಿಟ್ರಿ. ಆ ಫ್ರೀಜ್ ಇವ್ರು ಕೊಡಕತ್ತಾರ ನೀವ್ ಅನ್ಕೊಂಡ್ಬಿಟ್ಟಿರಿ. ಅದ ಇವ್ರು ಕೊಡಕತ್ತಿದ್ದಲ್ಲ, ಅವರು ಕೊಡಕತ್ತಿದ್ದಲ್ಲ. ನಿಮ್ಮ ದುಡ್ಡನ್ನ ಸೈಬರ್ದವರು ಪೊಲೀಸರು ಫ್ರೀಜ್ ಮಾಡ್ಯಾರ. ಅದನ್ನ ಒಳ್ಳೆ ನಿಮ್ಗೆ ಉಳ್ಕಿದ ಅಮೌಂಟ್ ಮತ್ತೆ ಅವ್ರು ಯಾರು ನೋಡ್ರಿ, ಉಳ್ಕಿದ ಅಮೌಂಟ್ ನೋಡ್ರಿ ಅಲ್ರಿ. ನಿಮ್ಗೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಾನು, ಎಕ್ಸಾಂಪಲ್ ಅರ್ಥ ಮಾಡ್ಕೊರಿ. ನೀವು ಒಂದ್ ಐಸ್ ಕ್ರೀಮ್ ಇರ್ತೈತ್ರಿ, ನೀವು ತಿಂತಿರ್ತೀರಿ. ಈಗ ಅರ್ಧ ತಿಂದ್ರಿ, ಇನ್ನ ಅರ್ಧ ಕೈಯಾಗ ಐತಿ. ಅರ್ಧ ಕೈಯಾಗಿರೋದನ್ನ ತಗೊಂಡು ಫ್ರಿಜ್ ಅಲ್ಲಿ ಇಟ್ಟು ನಾವ್ ಹಂಗ ಫ್ರೀಜ್ ಮಾಡಿದ್ರ ಅದನ್ನ. ಬಟ್ ನಿಮ್ ಕೈಯಾಗ ಐತಿ ಅಂತ ಗೊತ್ತಾದಕ್ ಅವ್ರು ಫ್ರಿಜ್ ನಾಗ ಇಟ್ಟು ಫ್ರಿಜ್ ಮಾಡಿದ್ರ ಅದನ್ನ. ಅಂದ್ರ ಅದು ಇನ್ನೂ ಕರಗ್ಲಾರ್ದ ಹಂಗ ಉಳಿತೈತಿ ಅದು. ಈಗ ತಿಂದಿರೋದ್ ಐತಲ್ಲ, ಅದನ್ನ ಫ್ರೀಜ್ ಮಾಡಕ್ ಆಗತ್ತ ಈಗ ನಿಮ್ ಕೈಲೇ? ಇದೇನ್ ಸ್ಟೋರಿ ಅದಲ್ರಿ ಎಕ್ಸಾಂಪಲ್? ಆಗತ್ತೇನ್ರಿ ಹೇಳ್ರಿ, ಆಗತ್ತೇನ್ರಿ? ಈ ಸ್ಟೋರಿ ನಿಮ್ ದುಡ್ಡನ್ನ ಅವರು ಆ ಆರ್ಡರ್ ಶೀಟ್ ಅಲ್ಲಿ ಓದಿದೆ, ನಿಮ್ ದುಡ್ಡನ್ನ ಅದು 60,000 ನಿಮ್ಗೋಸ್ಕರನ ನೀವ್ ತಗೋರಿ ಅಂತ ಆರ್ಡರ್ ಮಾಡಿದ್ರು. ನೀವಿಲ್ಲ ಅವ್ರದೇ ಬೇಕು, ನನಗೆ ಅವ್ರದೇ ಬೇಕು, ಅದು ನಿಮ್ ದುಡ್ಡೇ ನಿಮ್ಗೆ ಹೇಳ್ಬೇಕಾದ್ ವಕೀಲರು ತಿಳಿಸಿ ಹೇಳಲಿಲ್ಲ ನಿಮ್ಗ ಅವರು. ನಾ ಹೇಳಿರಿ ಈಗ ಸ್ಟೋರಿ ಹೇಳ್ರಿ. ಈ 1.5 ವರ್ಷ ಯೆಸ್ ಬ್ಯಾಂಕ್ ಮತ್ ಕೋಟಕ್ ಬ್ಯಾಂಕ್ ಜೋಡಿ ನಾ ಆಸ್ ಅ ಜಡ್ಜ್ ಆಸ್ ಅ ಅಡ್ವೊಕೇಟ್ ನಿಂತು ಮಾತಾಡಿನಲ್ಲಿ ಆಕ್ಚುಲಿ. ಯಾಕಂದ್ರೆ ನನ್ ರೊಕ್ಕ ಅಲ್ಲಿ ಮಾತಾಡಿದಾಗ ಅಲ್ಲಿ ಒಳಗಿಂದ ಸುದ್ದಿ ಏನ್ ಗೊತ್ತೇನ್ರಿ? ಇಲ್ಲಿದವ್ರು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರಿಗೆ, ಬ್ಯಾಂಕ್ದವ್ರಿಗೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಬ್ರಾಂಚ್ ದವ್ರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಮ ಮ್ಯಾನೇಜರ್ದವ್ರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಆಮೇಲೆ ನಾನು ಇಮೇಲ್ ಇಂದ ಅದು ಟ್ರಾನ್ಸಾಕ್ಷನ್ ಕೊಟ್ಟಿದ್ದವ್ರಿಗೆ ಅದ್ರ ಡೀಟೇಲ್ಸ್ ತಗೊಂಡನ, ಯಾರಿಗ್ ಕೊಟ್ರಿ ಅಂತ ಹೇಳಿ, ಹೆಂಗ್ ಹೋಗ್ಯದ ಅಂತ ಹೇಳಿ. ಕೋಟಕ್ ಮಹೀಂದ್ರದವರು ಅಲ್ಲಿ ನಮಗ್ ಡೀಟೇಲ್ಸ್ ಕೊಟ್ರ ಇಮೇಲ್ ಥ್ರೂಲಿಂದ ಆ ರೊಕ್ಕದ್ದು ಯಾರ್ಯಾರು. ನೀವು ಅದನ್ನೆಲ್ಲ ನಂಬ್ತೀರಿ, ನಾವು ಜಡ್ಜ್ ಕೋರ್ಟ್ ಕಾಪಿ ನಾವ್ ನಂಬ್ತೀವಿ. ಅದೇ ಇಲ್ಲಿ ಏನಾಗ್ಯದ ಗೊತ್ತೇನ್ರಿ, ಕೋರ್ಟ್ ಸಿಸ್ಟಮ್ ದವ್ರದ್ದು ಈ ಕಡೆ ಬೇರೆ ಆಗ್ಯದ, ಈ ಕಡೆ ಬ್ಯಾಂಕ್ ದವ್ರ ಪ್ರೈವೇಟ್ NCPI UCPI 1930 ಅವ್ರ ಸಿಸ್ಟಮ್ ಆ ಕಡೆ ಬೇರೆ ಆಗ್ಯದ. ಇಲ್ಲಿ ನಡಕ ಬ್ರಿಡ್ಜ್ ಇಲ್ಲಿ ಬ್ರಿಡ್ಜ್ ಯಾರು ಬಂದಾರಂದ್ರ ನಮ್ಮಂತವ್ರು ಬಕರಗಳು ಬಂದಾರ ಇಲ್ಲಿ. ಹಂಗಾಗಿದ್ರಿ ಇಲ್ಲಿ ಸಿಸ್ಟಮ್, ಗೊತ್ತಿಲ್ರಿ? ಪ್ರಾಕ್ಟಿಕಲ್ ಹೇಳ್ತಾನ ಓಪನ್ ಆಗಿ. ಈ ಕಡೆ ಆ ಕಡೆ ಸೈಡು ಇಲ್ಲ, ಈ ಕಡೆ ಸೈಡು ಇಲ್ಲ. ನಮಗೇನ್ ಹೆಂಗಂದ್ರ ಇಬ್ರು ಬೇಕು ನಮಗ. ಇವ್ರ ಪ್ರೈವೇಟ್ ಬ್ಯಾಂಕ್ ದವ್ರೀಗ ಕರೆಕ್ಟ್ ಆಗಿ ಕಂಟ್ರೋಲ್ ನಾಗ ಹಿಡಿಯೋರು ಯಾರು ಬೇಕಂದ್ರೆ ಎಕ್ಸ್ಟರ್ನಲ್ ಎಂಟಿಟೀಸ್ ಬೇಕು. ಅಂದ್ರೆ ಲೀಗಲ್ ಸಿಸ್ಟಮ್, ಗವರ್ಮೆಂಟ್ ಸಿಸ್ಟಮ್, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್. ಇಲ್ಲಾಂದ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಆಗಂಗಿಲ್ಲ. ಇನ್ಕ್ಲೂಡಿಂಗ್ ಗವರ್ಮೆಂಟ್ ಓನ್ಡ್ ಪ್ರೈವೇಟ್ ಕಂಪನೀಸ್ ಅಂತೀನಿ, ಇನ್ಕ್ಲೂಡಿಂಗ್ ಗವರ್ಮೆಂಟ್ ಏಜೆನ್ಸೀಸ್ ಅಂತೀನಿ, ಇನ್ಕ್ಲೂಡಿಂಗ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತೀನಿ. ಅದಕ್ಕೆ ಲೋಕಾಯುಕ್ತ ಅಂತ ಮಾಡ್ಯಾರ. ಪ್ರೈವೇಟ್ ಕಂಪನೀಸ್ನಾಗ ಅಲ್ಲಿ ಇಂಟರ್ನಲ್ ಆಡಿಟಿಂಗ್, ಎಕ್ಸ್ಟರ್ನಲ್ ಆಡಿಟಿಂಗ್, ಕನ್ಸಾರ್ಟಿಯಂ ಅಂತ ಇರ್ತದ. ಅವರು ತಲೆಗೆ ಹಚ್ಕೋವಲ್ರು ಮಂದಿ. ಹಿಂಗಾಗಿದ್ರಿ ಸಿಸ್ಟಮ್. ಈಗ ಬ್ಯಾಂಕಿಂಗ್ ಸೆಕ್ಟರ್ನಾಗ SLBC ಅಂತ ಮಾಡ್ಯಾರ. ಏನು ಸ್ಟೇಟ್ ಲೆವೆಲ್ ಬ್ಯಾಂಕಿಂಗ್ ಕನ್ಸಾರ್ಟಿಯಂ ಅಂತ ಮಾಡ್ಯಾರ, SLBC. ಅದ್ರದ್ದು ಹೆಡ್ ಕೆನರಾ ಬ್ಯಾಂಕ್ ಈ ಟರ್ಮ್ 5 years ಏನೋ ಅಂತ ಮಾಡ್ತಾರ. ಬೆಂಗಳೂರಿನಾಗ ಹೆಡ್ ಆಫೀಸ್ ಮಾಡ್ಯಾರ ಆಕ್ಚುಲಿ. CBI ಅಲ್ಲಿ ಡಿಪಾರ್ಟ್ಮೆಂಟ್ ಬ್ಯಾಂಕಿಂಗ್ ವಿಂಗ್ ಅಂತ ಮಾಡ್ಯಾರ ಮೊದ್ಲು ಇದ್ದಿದ್ದು ಆಕ್ಚುಲಿ. ಇನ್ನೊಂದು CID ಅಂತದ ರೀ ವಿಂಗ್.
ಸೈಬರ್ದು. ಇಲ್ಲಿ ಇವರು ಹುಬ್ಳಿ ಧಾರವಾಡದವರು ತಮಗೆ ಎಷ್ಟು ಕಡದ ಅಷ್ಟು ತುರ್ಸ್ಕೊಂಡು ಇದು ಮಾಡ್ಕೊಂಡು ಅದು ರಿಲೀಸ್ ಮಾಡ್ಯಾರ ಜಡ್ಜ್ಮೆಂಟ್. ನಮ್ ಡ್ಯಾಡಿನ ಅಂದ್ರ ಅಲ್ಲಿ ಏನಂದ್ರ ಅಡ್ವೊಕೇಟ್ ಸಾವಿತ್ರಿ ಪಾಟೀಲ್ ಅವ್ರ ಜೊತೆ ಮಾತಾಡಿ ಜಡ್ಜ್ಮೆಂಟ್ ಕಾಪಿ ತರ್ಸದ್ ನೋಡಪ್ಪ, ಇದು ಅವ್ರು ಮಾಡ್ಯಾರ, ಫುಲ್ ಅಮೌಂಟ್ ಯಾರು ಕೊಡಂಗಿಲ್ಲ ಅಂತಂದ್ರು. ಹಿಂಗ ಸಾವಿತ್ರಿ ಪಾಟೀಲ್ ಅವ್ರ ಅಂದ್ರು ಫೋನ್ನಾಗ ಏನಂತಂದ್ರ ಫುಲ್ ಅಮೌಂಟ್ ಈಗ ಕೊಡಂಗಿಲ್ಲ, ಮುಂದೆ ಕೊಡ್ತದ ಅಂತಂದ್ರ ಅವ್ರು. ಹಿಂಗ ಫೋನ್ ಕಾಲ್ನಾಗ ಹಿಂಗದ್ರಿ. ಈಗ ಈಗ ಹೆಂಗಂತಂದ್ರ ಅದಕ್ಕ ನನ್ನ ಕೇಸ್ನಾಗ ನಾ ಏನ್ ನೋಡ್ತೀನಂದ್ರ, ನಮ್ಮ ರಿಲೇಟಿವ್ ನಮ್ ಡ್ಯಾಡಿದವ್ರ ಹಿಂಗ ಅನ್ಲಿಕತ್ತಾರ, ಅವ್ರು ನಮ್ ಪಕ್ಷನಾಗ ಇಲ್ಲ, ಅಪೋಸಿಟ್ ಪಾರ್ಟಿದು. ಆಕ್ಚುಲಿ ಅವ್ರ ಸಿಸ್ಟಮ್ ಗೊತ್ತಿಲ್ಲ ಕರೆಕ್ಟ್ ಆಗಿ. ಆಕ್ಚುಲಿ ಹಂಗಾಗದಲ್ಲಿ ಪ್ರಾಬ್ಲಮ್. ಈ ಬ್ಯಾಂಕ್ದವ್ರಿಗೆ ಕ್ವಶನ್ ಹಾಕೋರ್ ಬೇಕು. ಈಗ ನಾನು RBI ಅಲ್ಲಿ ನಿಮಗೊಂದು ಸ್ಕ್ರೀನ್ಶಾಟ್ ಕಳ್ಸಿದಾನ. RBI ದವ್ರಿಗೆ ಕಂಪ್ಲೇಂಟ್ ಕೊಟ್ರ ಬ್ಯಾಂಕ್ದವ್ರಿಗೆ ಫೈನ್ ಹಾಕಿಸ್ತಾರ. ಆಕ್ಚುಲಿ ಹಾಕಿಸ್ಬೇಕು. ಈ ಆಕ್ಸಿಸ್ ಬ್ಯಾಂಕ್ ಕೇಸ್ ಅದಲ್ರಿ ಇಲ್ಲಿ ನಮ್ದು TDS ಕೇಸ್ ಅಂತೇಳಿ, ಅಲ್ಲಿ ನಿಮ್ಮಂತವ್ರು ಕ್ವಶನ್ ಹಾಕ್ಬೇಕು. ಪ್ರೀತಿ ಶರ್ಮಾ ಅಂತೇಳಿ ಒಬ್ರು ಅಡ್ವೊಕೇಟ್ ಬೆಂಗಳೂರಿನಾಗ ಅದಾರಿ. ಅವರು RBI ಮೇಲೆ ಕ್ವಶನ್ ಹಾಕ್ತಾರ, ಲೀಗಲ್ ಕೇಸ್ ಹಾಕ್ತಾರ. ಬ್ಯಾಂಕ್ಸ್ ಮೇಲೆ ಲೀಗಲ್ ಕೇಸ್ ಹಾಕ್ತಾರ ಡೈರೆಕ್ಟ್, ಸೀದಾ ಬ್ರಾಂಚ್ ಮೇಲೆ ಮ್ಯಾನೇಜರ್ ಮೇಲೆ ಕೇಸ್ ಹಾಕ್ತಾರ ಅವ್ರು. ಹಿಂಗ ಸೀದಾ ನೀವು ಏನಲ್ಲಿ ಈಗೇನ್ ಇವ್ರು ಬ್ಯಾಂಕಿಂಗ್ ಏಜೆಂಟ್ ಸುನಿಲ್ ಹಿಂಗಲ್ ಹೇಳಿ ಹಿಡ್ಕೊಂಡ್ ಮಾಡ್ಯಾರಲ್ರಿ ಹುಬ್ಳಿ ಧಾರವಾಡನಾಗ ಕಳ್ ಕೆಲ್ಸ, ಅದು ಎಲ್ಲಾ ಕಡೆ ನಡೀತಾವು ಈಗಿನ ಕಾಲನಾಗ, ಎಂದ್ಲಿಂದ ನಡ್ಕೋತ ಬಂದವ. ಅಂತ ಟೈಮ್ನಾಗ ಇವ್ರ ಏನ್ ಮಾಡ್ತಾರ, ಚತುರ್ ಮಂದಿ ಸೀದಾ ಬ್ಯಾಂಕ್ ಅದವ್ರಿಗೆ ಹಿಡಿತಾರ. ಅಲ್ಲಿ ನೀವು ಅಲ್ಲಿ ಆಧಾರ್ ನಂಬರ್ ಪ್ಯಾನ್ ನಂಬರ್ ಇರ್ಲಾರ್ದ ಹೆಂಗ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರಿ, ಯಾವ ಬೇಸಿಸ್ ಮೇಲೆ ಅವನಿಗೆ ಇದು ಮಾಡಿಕೊಟ್ರಿ ಎಲ್ಲ ಕೇಳ್ತಾರ. ಅಲ್ಲಿ ವ್ಯವಹಾರ ಹೆಂಗ್ ಮಾಡ್ಲಿಕ್ಕೆ ಕೊಟ್ರಿ ಅಂತ ಕೇಳ್ತಾರ. ಅಲ್ಲಿ ಇನ್ಕಮ್ ಇಷ್ಟು ಬರ್ಲಿಕ್ಕತ್ತದ, ಅಲ್ಲಿ ಒಂದು ಪ್ರೂಫ್ ಇಲ್ಲ, ಏನೂ ಇಲ್ಲ, ಲೆಕ್ಕಾಚಾರ ಇರ್ಲಾರ್ದ ನೀವು ಹೆಂಗ್ ಬ್ಯಾಂಕಿಂಗ್ ಪ್ರೊಸೀಜರ್ ಮಾಡ್ಲಿಕತ್ತೀರ ಅಂತ ಹೇಳಿ ಲೀಗಲ್ ಸಿಸ್ಟಮ್ದವರು ಪ್ರೀತಿ ಶರ್ಮಾ ಅವ್ರು ಕೇಸ್ ಹಾಕ್ತಾರ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಮೇಲೆ. ಸೀದಾ ನೋಟಿಸ್ ಕಳ್ಸಿ, ಫಸ್ಟ್ ಕ್ವಶನ್ ಎಲ್ಲಿ ಹೋದ್ರಿ ಮನುಷ್ಯ ಅವ, ಡೀಟೇಲ್ಸ್ ಹೆಂಗ್ ನೀವು ಕ್ರಿಯೇಟ್ ಮಾಡಿದ್ರಿ ಅಂತೇಳಿ. ಇದು ಕ್ಯಾಶ್ ಸಿಸ್ಟಮ್. ನಮ್ದು ಕೇಸ್ನಾಗ ಆನ್ಲೈನ್ ಅದಲ್ಲಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಪ್ರೀತಿ ಶರ್ಮಾ ಅವರು 50,000 ರೂಪಾಯಿ ಅಷ್ಟೇ ಕೇಳಿದ್ರು. ಅದ್ರ ಸಂಬಂಧ ಅಷ್ಟ ನಾ ಮುಂದೆ ನೋಡಿದೆ. ಆಕ್ಚುಲಿ ಅದೊಂದೇ ಪ್ರಾಬ್ಲಮ್ ಮಿಸ್ಟೇಕ್. ಅವ್ರ ಲೀಗಲ್ ಡಾಕ್ಯುಮೆಂಟ್ ನೋಟಿಸ್ನಾಗ 5 lakhs ಟೋಟಲ್ ಫೀಸ್ ಅಂತ ಕೇಳಿದ್ರು. ಆ 5 lakhs ಮತ್ತು ಅಪೋಸಿಟ್ ಪಾರ್ಟಿದವ್ರು ನಮಗ್ ಕೊಡ್ಲಿಲ್ಲ ಅಂದ್ರ ಯಾರು ಕೊಡ್ಬೇಕಂತ ಕ್ವಶನ್ ಹಾಕ್ಬೇಕಾಗಿತ್ತು. ಅದ್ರ ಸಂಬಂಧ ಅವ್ರು ನಮ್ಮ ಗುರುತು ಪರಿಚಯದವರು ಹಂಗ್ ಕ್ವಶನ್ ಕೇಳೋದು ಬ್ಯಾಡ ಅಂತ ತಿಳ್ಕೊಂಡು ಸದ್ಯಕ್ಕೆ ಸೈಡ್ಗೆ ಇಟ್ಟೇನ ಅವ್ರಿಗೆ. ಹಿಂಗ ಬೇಸಿಕಲಿ ಪ್ರೈವೇಟ್ ಮೆಕ್ಯಾನಿಸಮ್ ಬ್ಯಾಡ ಅಂತ ಹಿಂಗ. ಯಾಕಂದ್ರೆ ಸುಮ್ಮ ಪ್ರೈವೇಟ್ ಸಂಬಂಧ ಯಾಕೆ ಇಡಿಸ್ಕೋಬೇಕಂತ ತಿಳ್ಕೊಂಡು ಹಿಂಗ. ಆಮೇಲೆ ನಾನು ಏನಂದ್ರೆ ಮತ್ತೆ ಗೌರ್ಮೆಂಟ್ ಬೇಸ್ಡ್ ಫ್ರೀನ ಲೀಗಲ್ ಸರ್ವಿಸಸ್ ಕೊಡ್ತಾರ ಫುಲ್ ಹೊಸ ಮಂದಿ, ಪೊಲೀಸ್ ಮತ್ತು ಲೀಗಲ್. ಇದು ಯಾಕೆ ಫೆಸಿಲಿಟಿ ಯೂಸ್ ಮಾಡ್ಬಾರ್ದು ಅಂತ ತಿಳ್ಕೊಂಡು ನಾ ಇದ್ರ ಬ್ಯಾನ್ ಹತ್ತಿದ. ಹಿಂಗ ರೊಕ್ಕ ಮಾಡೋದು ಒಂದು ಪ್ಲಸ್ ನ್ಯಾಯ ತಗೊಳ್ಳೋದು ಒಂದ್ರಿ, 2 ಸೆಗ್ಮೆಂಟ್ ಅವ ಇಲ್ಲಿ. ಇವ್ರು ಕಾಳದವ್ರು ಹಿಂಗ ಬಿಟ್ಕೋತ ಹೋದ್ರೆ ಇವ್ರಿಗೆ ಯಾರು ಕ್ವಶನ್ ಹಾಕ್ಲಾರ್ದಂಗ ಆಗ್ತದ. ಇವ್ರು ಗೆಲ್ಕೋತ ಹೋಗ್ತಾರ, ಆಮೇಲೆ ನಾವು ಸೋಲ್ಕೋತ ಹೋಗ್ತಿವಿ. ಆಮೇಲೆ ನಾವು ಏನಂದ್ರ ಬರೀ ಕಿವ್ಯಾಗ ಹೂ ಇಟ್ಕೋತ ಕೂಡ್ಬೇಕಾಗ್ತದ ಅಷ್ಟ. ಹಿಂಗ ಬಿಟ್ಕೋತ ಹೋದ್ರ ಮೋಸ್ಟ್ಲಿ ಕೇಸ್ ಹೋಲ್ತೇನ್ರಿ. ನಿಮ್ ಕೇಸ್ಲಿರ್ತದ್ರಿ? ಇಲ್ಲ, ಮೋಸ್ಟ್ಲಿ ಕಟ್ ಮಾಡಿದ್ರು ಅವರು. ನಾ ಏನ್ ಅನ್ಲಿಕತ್ತೀನಂದ್ರ ಪ್ರೀತಿ ಶರ್ಮಾ ಅಂತವ್ರ ಲೆವೆಲ್ ನೀವು ಹೋದ್ರ ಅಷ್ಟ ಇವ್ರಿಗೆ ಜಡಿಬಹುದು. ನಾವು ಈಗ ಊಟ ಟೈಮ್ ಆಯ್ತ್ರಿ, ನಾವು ಊಟ ಮಾಡಕ್ ಹೋಗ್ಬೇಕ್ರಿ ಒಂದ್ ಸ್ವಲ್ಪ. 8:00 ಊಟ ಮತ್ತಿಲ್ಲ ಊಟ. ಅಲ್ಲ, ನಾವಂತೂ ಗೈಡ್ಲೈನ್ ಅಂತೂ ನಮ್ದು ವಿಚಾರ ಅಂತೂ ತಿಳಿಸ್ಕೊಟ್ಟಿವಿ ನಮ್ ನಾಲೆಜ್ ಪ್ರಕಾರ. ಸರ್ ನಾನು ಅರ್ಥ ಮಾಡ್ಕೊಂಡಿದ್ ನಿಮ್ದು. ಈ ಸತ ಬಂದಾಗ ಬರ್ಲಿಲ್ಲ ಅಂದ್ರು ನೀವು ಈ ಮೆಕ್ಯಾನಿಸಮ್ಸ್ ಎಲ್ಲ ರೆಡಿ ಇಟ್ಕೋಬೇಕಲ್ಲಿ. ಮಾಡ್ಕೊಂತಿತ್ತು ನಾವು ಬರ್ಲಿಲ್ಲ ಅಂದ್ರೆ ನಾವ್ ಏನೇನ್ ಬೇಕಾದ ಲೀಗಲ್ ಪ್ರೊಸೀಜರ್ ಮಾಡ್ಕೊಂತಿತ್ತು. ಫೈನ್. ಆಮೇಲೆ ಉಳ್ಕಿದ್ದು ಆಕ್ಸಿಸ್ ಬ್ಯಾಂಕ್ ಮತ್ತು ಅದು ಕೋಟಕ್ ಮಹೀಂದ್ರ ನೋಡೋಣ ತಗೋರಿ. ನಾವ್ ಅವ್ರ ಬಗ್ಗೆ ಯೋಚನೆ ಮಾಡೋಣ. ನಮ್ ಕೇಸ್ಗಳು ಆ ಕಡೆ ಬಾಳ ಆಗ್ಯಾವ್ರಿ. ಅಲ್ಲ, ಇದು ಅಂತೂ ಇದಾತ ಸೈಮಲ್ಟೇನಿಯಸ್ ಮಾಡ್ಬೇಕ್ರಿ. ಯಾಕಂದ್ರೆ ಉಳ್ಕಿದ ಕೇಸು ನಾ ಸೈಮಲ್ಟೇನಿಯಸ್ ಸ್ಟಾರ್ಟ್ ಮಾಡ್ಬೇಕು. ನೀವು ಬಿಸಿ ಇದ್ರ ಮತ್ತೆ MS ಪಾಟೀಲ್ ಅವ್ರ ಜೊತೆ ಮಾತಾಡ್ಕೊಂಡು ಇನ್ನೊಬ್ರು ರೆಫರೆನ್ಸ್ ಇಟ್ಕೊಂಡು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಮುಂದೆ ಹೋಗ್ಲಿಕ್ಕೆ ಬರ್ತದ. ಹಂಗ ಇನ್ನೊಬ್ರು ರೆಫರೆನ್ಸ್ ನಾನ್ ನೋಡ್ತೀನಿ. ಯಾರ ನಾವ್ ಕಡೆ ಸ್ಟಿಕ್ಕರ್ ಸರಿ ಇಲ್ಲ, ನಿಮ್ಗೆ ಯಾರ ಸ್ಟಿಕ್ಕರ್ ಕಾಂಟ್ಯಾಕ್ಟ್ ಮಾಡ್ಕೋರಿ. MS ಪಾಟೀಲ್ ಅವ್ರ ಜೊತೆ ನಮ್ಮಿಂದ ಏನ್ ಹೆಲ್ಪ್ ಬೇಕಲ್ಲ ಅವ್ರಿಗಾದ್ರೂ ಮಾಡ್ತೀವ್ರಿ ನಾವು. ಅದೇ ಅದ್ರ ವಿಷಯದಾಗ ನೀವೇನ್ರಿ, ನೀವ್ ಯಾವಾಗ ಅವ್ರಿಗೆ ಬೇಕಾದ್ರೆ ನಮ್ಮಿಂದ ಏನ್ ಹೆಲ್ಪ್, ನೀವು ಬೇರೆ ವಕೀಲರು ಹಿಡಿದ್ರು ಆ ಕೇಸ್ಗಳಿಗೆ
ನಮ್ಮಿಂದ ಏನ್ ಹೆಲ್ಪ್ ಬೇಕಲ್ರಿ, ನೀವು ನಮ್ ಫಸ್ಟ್ ಕ್ಲೈಂಟ್ ಇದಿರ್ತು, ನಾವು ಅದಕ್ಕಾಗಿ ನಿಮ್ ಹೆಲ್ಪ್ ಮಾಡೇ ಮಾಡ್ತೀವ್ರಿ. ಹಂಗ ನಾವೇ ಮಾಡ್ಬೇಕಂತಿಲ್ಲ ಎಲ್ಲಾನು. ಅದ ಈಗ ಹೆಂಗ್ ಮಾಡ್ಲಿಕತ್ತಾರಂದ್ರ ಹೆಲ್ಪ್ ಮಾಡ್ತೀವಿ, ಡೋಂಟ್ ವರಿ ಸರ್. ಅದ ಈಗ ಹೆಂಗ್ ಮಾಡ್ಲಿಕತ್ತಂದ್ರ US ನಾಗ ಅಲ್ಲಿ ಟೀಮ್ ಫಾರ್ಮೇಶನ್ ಮಾಡ್ಲಿಕತ್ತಾರ, ಲೀಗಲ್ ಟೀಮ್ಸ್ ಅಂತೇಳಿ. ಅಂದ್ರ ಮಲ್ಟಿಪಲ್ ಅಡ್ವೊಕೇಟ್ಸ್ ಗುಂಪು ಕಟ್ಟಿ ಒಂದ್ ಟೀಮ್ ಆಗಿರ್ತದ. ನೀವು ಬಿಸಿ ಇದ್ರ ಮತ್ತೊಬ್ರಿಗೆ ಒಪ್ಪಿಸ್ತಾರ ನಮ್ ಕಡೆ ತಿಳ್ಕೊಂಡು. ಅಂದ್ರೆ ನೀವು ಫೇಸ್ ಆಗಿ ನಮ್ದು ಲೀಗಲ್ ಸರ್, ನೀವು ತಪ್ಪು ಹೇಳ್ತೀರಿ. ನಮ್ದು ಲೀಗಲ್ ಇದ್ರ ಬರಲ್ರಿ. ನಮ್ದು ನಾವು ಪಬ್ಲಿಕ್ ಅಡ್ವೊಕೇಟ್, ನಾವು ನಮ್ಮ ಲೀಗಲ್ ಯಾವ್ದು ಗೌರ್ಮೆಂಟ್ ಲಿಂದ ನಮ್ಗೆ ಇದು ಇಲ್ಲ. ನಿಮ್ಮ ನಾಳೆ ನಮ್ಗೆ ಲೀಗಲ್ ಆಗಿ ಗೌರ್ಮೆಂಟ್ ಲಿಂದ ನಿಮ್ಗೆ ಅವಾಗ್ಲಿಂದ ಹೇಳಕತ್ತಿ ನಾವು. ಗೌರ್ಮೆಂಟ್ ಪ್ರೈವೇಟ್ ಆಗಲಿ ರೊಕ್ಕ ಫ್ರೀ ಅಲ್ಲಲ್ಲ, ಅದಾತ್ ಬಿಡ್ರಿ. ಅಲ್ಲಿ ಡಿಫ್ರೆಂಟ್ ಎಲ್ಲ ಫಾರ್ಮ್ಯಾಟ್ ಹೊಡ್ಲಿರ್ತಾರ ಎಲ್ಲ ಹೊಸ ಮಂದಿ. ರೊಕ್ಕ ತಗೊಂಡ್ರ ಮಾಡ್ರಿ, ಫ್ರೀಯರ ಮಾಡ್ರಿ, ಇಂಡಿವಿಜುವಲ್ ಮಾಡ್ರಿ, ಅಥವಾ ಗ್ರೂಪ್ ಕಟ್ಕೊಂಡ್ರ ಮಾಡ್ರಿ, ಹೆಂಗಾರ ಮಾಡ್ರಿ, ಒಟ್ಟ ಮುಂದ್ ಹೋಗಿ ಲೀಗಲ್ ಸಿಸ್ಟಮ್ ಮುಂದ್ ಒಯ್ರಿ ಅಂತ ಅದು ಮೋಟೋನ ಅದ ಸಿಸ್ಟಮ್ನಾಗ. ಅದು ನಾ ಫಾಲೋ ಮಾಡ್ಬೇಕಂತ ತಿಳ್ಕೊಂಡು ಈ ಸಿಸ್ಟಮ್ ಲಿಂದ ಹೊಂಟಿನ. ಆಕ್ಚುಲ್ ಫ್ಯಾಕ್ಟ್ ಇದು ಮೇನ್. ನಿಮ್ಗೆ ನಾಳೆ ನಿಮ್ಗ ನನ್ನ ಲೀಗಲ್ ಸಿಸ್ಟಮ್ ಏನೈತಿ, ಅದ್ರಾಗ ಯಾರು ಹೆಡ್ ಅದಾರ, ಅದ್ರಾಗ ಏನೈತಿ, ಅದ್ರಾಗ ಯಾರ್ಯಾರು ಕೆಲಸ ಮಾಡ್ತಾರ ಎಲ್ಲ ನಿಮ್ಗೆ ಡೀಟೇಲ್ಸ್ ತೋರಿಸ್ತೀನಿ ನಾಳೆ. ಫೈನ್. ಈಗ ಮತ್ತೆ ಈಗ ನಾನಂತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಫ್ರೀ ₹1 ಇರ್ಲಾರ್ದನ್ನ ನಿಮ್ಗೆ ಅವ್ರು ಫ್ರೀ ಆಗಿ ಸರ್ವಿಸ್ ಕೊಡ್ಬೇಕು. ಯಾಕಂದ್ರೆ ಅವ್ರ ಗೌರ್ಮೆಂಟ್ 60,000 ಪೇಮೆಂಟ್ ಕೊಡ್ತೈತಿ ತಿಂಗಳ. ಅದು ನಿಮ್ಮಂತರ ಕೇಸ್ಗೆ ಅಂತಾನೆ ಕೊಡ್ತಾರ ಅವ್ರು. ಯಾರು ಬಡವ್ರು ಇರ್ತಾರ, ಯಾರಿಗೆ ಕೇಸಿ ಫೀಸ್ ಕೊಡಕ್ ಆಗಲ್ಲ ಅಂತವ್ರಿಗೋಸ್ಕರ. ಬಡವರಂತ ಅಷ್ಟ ಅಲ್ಲ, ನಾ ಅದಾನಿ ಇದ್ರು 10 ಕೋಟಿ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರು ನಾ ಫ್ರೀನ ಬೇಕಂತೀನಿ. ಯಾಕಂದ್ರ ಸರ್ಟನ್ ವಿಷಯನಾಗ ನಾ ರೊಕ್ಕದ ಫ್ರೀನ ಬೇಕಿದ್ದಿರಲ್ರಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಗೆ ಹೇಳಿದ್ನಲ್ರಿ ನಾನು. ನೋಡ್ರಿ, ನಿಮ್ಮ ನಂಬಿಕೆ ಹೆಂಗಿರ್ತಾರ, ನಮ್ಮ ನಂಬಿಕೆ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಎಲ್ಲ ನಿಮ್ಗೆ ಹೇಳೋದು ನಾವು. ಈಗ ನಾನಂತೀನಿ ಒಂದೇನಂದ್ರ, ಈಗ MS ಪಾಟೀಲ್ ಅವ್ರ ನೀವ್ ಬಿಸಿ ಇದ್ರ MS ಪಾಟೀಲ್ ಅವ್ರ ಜೋಡಿ ಮಾತಾಡ್ತೀನಿ ಸ್ವಲ್ಪ. ಅವ್ರ ಕಡ್ಲೆ ರೆಫರೆನ್ಸ್ ಸಿಕ್ಕರು ಫೈನ್, ನಿಮ್ ಕಡ್ಲೆ ರೆಫರೆನ್ಸ್ ಸಿಕ್ಕರು ಫೈನ್. ಒಟ್ಟ ಏನಂದ್ರ ಇಲ್ಲ, ನೀವು ಇಲ್ರಿ ಅಂದ್ರ ನಮಗ್ ಕೇಸ್ ಅದಾವ ಸರ್. ಈಗ ಅವರು ಪಾಪ ಅವ್ರ ನೀವ್ ಹೆಂಗ್ ಸಿಕ್ಕಿರಲ್ಲ, ಅವ್ರ ನಾನ್ ನಿಮ್ಮದಕ್ಕೆ ಹೆಂಗ ಈಗ ಇದ್ರದಕ್ಕೆ ಸುನೀಲ್ ಅಂದಕ ಮತ್ತೆ ಪೋಸ್ಟ್ ಆಫೀಸ್ ಹೆಂಗ್ ಎಫರ್ಟ್ ಹಾಕತ್ನಲ್ಲ, ಹಂಗ ಬೇರೆ ಕೇಸ್ಗಳು ಹಿಡ್ದಿನ್ರಿ ನಾನು. ಇವೆಲ್ಲ ವಸ್ತುದಾಗ ಅದನ್ನ ತಗೊಂಡು ನಿಮ್ಗೆ ಅರ್ಧಂಬರ್ಧ ಮಾಡಕ್ ಇಷ್ಟ ಇಲ್ಲ. ಇದ್ರಾಗ ಯಾವ್ದಾರ ಒಂದ್ 2 ಕೇಸ್ ಡೌನ್ ಆದ್ರೆ ಅವ್ ಕೈ ಹಾಕಿರ್ತೀನಿ. ನೋ ಪ್ರಾಬ್ಲಮ್. ಹಂಗಿತ್ತಂದ್ರೆ ಮತ್ ನಿಮಗೂ ನಂಬಿಕೆ ಇಲ್ಲ, ಮೊನ್ನೆ ಚಲೋ ಮಾಡಿದ್ರೆ ಇದಕ್ ಸರಿ ಮಾಡ್ಲಿಲ್ಲ ನೋಡಂತ. ಅವ್ ಯಾಕಂದ್ರೆ ಇಂಗ್ಲಿಷ್ ನೇ ಮಾಡ್ಬೇಕ್ರಿ ಎಲ್ಲ, ಮತ್ ಸ್ವಲ್ಪ ಹೈಯರ್ ಕಾಂಟ್ಯಾಕ್ಟ್ ಬೇಕು ಎಲ್ಲ. ಕರೆಕ್ಟ್. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಯುವಕರಂಗಲ್ ಇಲ್ಲೇ ಲೋಕಲ್ ಇಲ್ಲವು, ಇಲ್ಲೇ ಕರ್ನಾಟಕದ ಅಲ್ಲವು. ಅದಕ್ಕ ಓಕೆ. ಈಗ ಫೈನ್. ಈಗ ನೀವ್ ಅಂದ್ರಿ ಆಕ್ಚುಲಿ ಜಸ್ಕಾಮ್ದು ಮತ್ತೊಬ್ರು ಪರಿಚಯ ನೋಡ್ಕೊಂಡು ನಿಮ್ಗ ಅಲ್ಲಿ ಗುಲ್ಬರ್ಗ ಆಚರಿಸ್ ಕೊಡ್ತೀನಿ ಅಂತಂದ್ರಿ. ಆ ಫಾರ್ಮೆಟ್ ಫೈನ್. ಅಂದ್ರೆ ಇಲ್ಲೇ ನಿಮಗ್ ಕಾಂಟ್ಯಾಕ್ಟ್ ಇತ್ತಂದ್ರೆ ಕಾಂಟ್ಯಾಕ್ಟ್ ಅವ್ರಿಗೆ ಹೇಳ್ತೀನಿ. ನಮ್ಮ ಕಡೆಯಿಂದ ನಮ್ ಜಡ್ ಸರ್ಕಲ್ ಏನ್ ಲೀಗಲ್ ಬೇಕಲ್ರಿ ಅದನ್ನ ಕೊಡಿಸ್ತೀವಿ. ಹಂಗ ಅಂದ್ರೆ ಜಸ್ಕಾಮ್ ಮತ್ತೆ ಸಪೋರ್ಟ್ ಮಾಡ್ತೀವಿ ನಾವು. ಹಂಗ ಅಂದ್ರೆ ಜಸ್ಕಾಮ್ ಮತ್ತ ಆಕ್ಸಿಸ್ ಬ್ಯಾಂಕ್ ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಗ್ತದ. ಇಲ್ಲಿದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಬಗೆಹರಿಸ ಅಂದ್ರೆ ದಟ್ ಈಸ್ ಆಲ್ಸೋ ಫೈನ್. ಬಟ್ ನಮ್ಗೆ ರೆಫರೆನ್ಸ್ ಬೇಕಾ ಅಂದ್ರೆ ನಮ್ ಪರವಾಗಿ ಥಿಂಕ್ ಮಾಡೋರು ಹಂಗ ಬೇಸಿಕಲಿ. ಹಂಗಿತ್ತಂದ್ರೆ ಒಂದು 2 days ಬಿಟ್ಟು ನೀವು ಕಾಂಟ್ಯಾಕ್ಟ್ ತೆಗಿಸ್ತೀರಿ ಗುಲ್ಬರ್ಗ ಗುಲ್ಬರ್ಗ ತೆಗಿಸ್ತೀರಿ? ಹೋಗ್ತೀನಿ ಸರ್ ಗುಲ್ಬರ್ಗದಾಗ. ಒಬ್ಬ ನಾನ್ ಕೇಳ್ತೀನಿ, ಎಕ್ಸ್ಪರ್ಟ್ ಇರ್ಬೇಕು, ಬ್ಯಾಂಕಿಂಗ್ ಸಿಸ್ಟಮ್ ದಲ್ಲಿ ಎಕ್ಸ್ಪರ್ಟ್ ಇರೋಬೇಕಲ್ರಿ. ಈಗ ಸಿವಿಲ್ ದಾಗ ಆಸ್ತಿದಾಗ ಎಕ್ಸ್ಪರ್ಟ್ ಇದ್ದವನ್ ಕರ್ಸಿಗೆ ನಾನು ನಿಮ್ಗೆ ಕೊಟ್ಟಿನಿ ಅಂದ್ರೆ ಸೋಲ್ತಿರೋದು. ಬ್ಯಾಂಕಿಂಗ್ ಸಿಸ್ಟಮ್ ದಾಗ ಎಕ್ಸ್ಪರ್ಟ್ ಇದ್ದವನ ನಿಮ್ಗೆ ಅಲ್ಲಿದ್ದಾಗ ಹೇಳ್ತೀನಿ ನಾನು. MS ಪಾಟೀಲ್ ಅವ್ರ ಜೋಡಿ ಸ್ವಲ್ಪ ಮಾತಾಡ್ರಿ. ಯಾಕಂದ್ರೆ ಅವ್ರ ಕಾಂಟ್ಯಾಕ್ಟ್ಸ್ ಕನೆಕ್ಷನ್ ಎಲ್ಲ ಇರ್ತಾವ. ಅವ್ರು ಸೀದಾ ಮಾತಾಡಿ ಏನಂತಂದ್ರ ಆಕ್ಸಿಸ್ ಬ್ಯಾಂಕ್ RBI ದವರು ಇನ್ಕಮ್ ಟ್ಯಾಕ್ಸ್ ದವ್ರಿಗೆ ಸೀದಾ ಪತ್ರ ಬರ್ದು ಮಾತಾಡೋಷ್ಟು ಒಂದ್ ಸ್ವಲ್ಪ ಧೈರ್ಯ ಇದ್ದವ್ರು ಮುಂದ್ ಇದ್ದವ್ರು ಬರ್ತಾರ. ಡೊಮೈನ್ ಎಕ್ಸ್ಪರ್ಟ್ ಇರ್ತದ. ಊಟ ಟೈಮ್ ನಮ್ಗೆ 7-8 ಲಾಸ್ಟ್ ಊಟ ಕೊಡಿದ್ರೆ ಫೈನ್. ನಾಳೆ ಒಂದು ಸುಮಾರು ಮುಂಜಾನೆ ಒಂದ್ ಸ್ವಲ್ಪ ಮಾತಾಡಿ ಡಿಸ್ಕಷನ್ ಮಾಡಿ ಮುಂದೆ ಹೋಗೋಣ. ಅಂದ್ರೆ ನೀವು ಸ್ವಲ್ಪ ನೋಡ್ರಿ, 2 ದಿವಸ ಬಿಟ್ಟು ಮಾತಾಡೋಣ ತಗೋರಿ. ನೀವು ಸ್ವಲ್ಪ ಹುಡುಕ್ರಿ ಇಲ್ಲಿ MS ಪಾಟೀಲ್ ಅವ್ರ ಜೋಡಿ ಮಾತಾಡ್ರಿ, ನಾನು ಮಾತಾಡ್ತೀನಿ. ಫೈನ್ ಓಕೆ.